ಹ್ಮ್. ಎಲ್ಲರಿಗೂ ನಮಸ್ಕಾರ. ನಾನು ಈ ಕರ್ನಾಟಕಕ್ಕೆ, ಕರ್ನಾಟಕದಲ್ಲಿರೋ ನಮ್ಮ ಕನ್ನಡ ಜನತೆಗೆ ನಾನು ನೋಡಿರೋ ಮಟ್ಟಿಗೆ ತುಂಬ ಜನ ಆಧ್ಯಾತ್ಮಿಕ, ಇಂಗ್ಲೀಷಲ್ಲಿ ನನಗೆ ಸ್ವಲ್ಪ ಈಸಿಯಾಗಿರುತ್ತೆ ಹೇಳೋಕ್ಕೆ, ಸ್ಪಿರಿಚುವಲ್ ಕೆಲವೊಂದು ಪದಗಳು ಉಚ್ಚಾರಣೆ ನನಗೆ ಅಷ್ಟೊಂದು ಸ್ಪಷ್ಟವಾಗಿ ಬರೋಲ್ಲ, ಸರಿನಾ. ಆದರೆ ಲ್ಯಾಂಗ್ವೇಜು ಅನ್ನೋದು ಒಂದು ಜ್ಞಾನಕ್ಕೆ ಒಂದು ಸೇತುವೆ ಇದ್ದಂಗೆ, ಮಾರ್ಗ ಇದ್ದಂಗೆ, ಅರಿವಿಗೆ ಒಂದು ಮಾರ್ಗ ಇದ್ದಿದ್ದು ಒಂದು ಭಾಷೆ. ನಾನು ತುಂಬ ಕಡೆ ಅಬ್ಸರ್ವ್ ಮಾಡಿದಾಗ ಅಂದರೆ ಜನ ತುಂಬ ಒದ್ದಾಡ್ತಾ ಇದ್ದಾರೆ. ದೈವ ಅಂದರೇನು, ಈ ದೇವಸ್ಥಾನಗಳು, ಈ ಮಹಾಪುರುಷರು, ಮನುಷ್ಯರು, ಈ ಪ್ರಕೃತಿ, ಈ ಭೂಮಿ ದಾಟೋದ್ರೆ ನಮಗೆ, ಈಗ ಈ ಭೂಮಿದು ಒಂದು ಸರ್ಫೇಸ್ ನಾವು ದಾಟೋದ್ರೆ ನಾವು ನಮ್ಮ ಕೈಲಿ ಉಸಿರಾಡೋಕ್ಕೂ ಆಗೋಲ್ಲ, ನಿಂತ್ಕೊಳ್ಳೋಕೆ ಹೋಗಲ್ಲ, ಬ್ಲಡ್ಡೆಲ್ಲ ಅಲ್ಲೇ ಕ್ಲಾಟ್ ಆಗಿ ನಿಮಗೆ ಮೂಗು, ಕಣ್ಣು, ಬಾಯಲ್ಲೆಲ್ಲ ರಕ್ತ ಬಂದ್ಬಿಡುತ್ತೆ. ಭೂಮಿದು ಬಾಹ್ಯಾಕಾಶಕ್ಕೆ ಹೋದರೆ ಅಲ್ಲಿ ಆ್ಯಕ್ಚುಲಿ ಒಂದು ಬಾಕ್ಸ್ ಟೈಪಲ್ಲಿ ಏನಾದ್ರು ಒಳಗಡೆ ಹೋಗಿ ರಾಕೆಟ್ ಎಲ್ಲ ಒಳಗಡೆ ಇರುತ್ತಲ್ಲ, ಆ ಥರ ಒಳಗಡೆ ಹೋಗಿ ಕೂತ್ಕೊಂಡು ಆಕ್ಸಿಜನ್ ಹಿಡ್ಕೊಂಡೇ ಮಾಡಬೇಕು. ಇನ್ ಕೇಸು ಭೂಮಿ ದಾಟಿ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಅಲ್ಲೆಲ್ಲ ಹೋಗಿ ಎಲ್ಲ ಎಗರಿದ್ರೆ ಏನಾಗುತ್ತೆ, ನೀವು ಸಾವನ್ನಪ್ತೀರ, ಎಲ್ಲ ಮೂಗು, ಕಣ್ಣು, ಬಾಯಲ್ಲೆಲ್ಲ ರಕ್ತ ಬರುತ್ತೆ. ಆದರೆ ಭೂಮಿ ಒಳಗಡೆ ಇದ್ದರೆ ನಿಮಗೆ ಆಕ್ಸಿಜನ್ನಿಂದ ಹಿಡಿದು ನೀವು ಈ ಭೂಮಿಯ ಗ್ರಾವಿಟೇಷನ್ ಫೋರ್ಸಲ್ಲಿ ಎಲ್ಲ ಥರ ಪ್ರಾಣಿ ಪಕ್ಷಿಗಳು ಬದುಕ್ತಿದ್ದಾರೆ. ಹೇಗೆ ಹಂಗಂದರೆ ಭೂಮಿಲಿ ಮಾತ್ರನಾ ಆ ದೇವರು, ಭಗವಂತ ಎಲ್ಲ ಇರೋದು? ಅಂದರೆ ಈ ಭೂಮಿ ದಾಟಿ ಬೇರೆ ಗ್ರಹಗಳು, ಬೇರೆ ಗ್ಯಾಲಕ್ಸಿಲಿ ಇಲ್ಲೆಲ್ಲ ಇಲ್ವಾ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂದರೆ ಅಖಿಲಾಂಡ ಕೋಟಿ ಲೋಕಕ್ಕೆ, ಅಖಿಲ ಲೋಕಕ್ಕೂ ಈ ಬ್ರಹ್ಮಾಂಡಕ್ಕೂ ಒಬ್ಬನೇ ನಾಯಕ ಅಂತ ಅರ್ಥ. ಹಂಗಂದರೆ ಈಗ ಮನುಷ್ಯ, ನಾವು ಪ್ರಾಣಿ ಪಕ್ಷಿಗಳೆಲ್ಲ ಈ ಭೂಮಿಲೇ ಇರೋದು, ನಿಜ ಅಲ್ವಾ? ಈಗ ನಾವು ಭೂಮಿಲಿದ್ದೀವಿ, ನಾವೇ ಅದಕ್ಕೆ ನಾವು ಭೂಮಿಲಿ ಇರೋದ್ರಿಂದ ನಾವು ಭಗವಂತ, ಅದು ಇದು ದೇವರು, ಭಯ ಭಕ್ತಿಯಿಂದೆಲ್ಲ ಇದ್ದೀವಿ. ಏನೋ ಒಂದು ಶಕ್ತಿ ಇದೆ, ನಮ್ಮನ್ನು ಮೀರಿದ ಶಕ್ತಿ ಇದೆ, ನಮಗೆ ಈ ಥರ ಎಲ್ಲ ನಡೀತದೆ ಅಂದರೆ ಒಂದು ಮಳೆ ಬರೋದು. ನಾನು ಹೇಳ್ತಾ ಇಲ್ವಾ, ಈ ಪ್ರಕೃತಿಲಿ ಏನೇ ಒಂದು ನಡೀತಾ ಇದ್ರು ಅದೊಂಥರ ಆಶ್ಚರ್ಯನೇ. ಅದು ಮನುಷ್ಯನ ಕೈಯಲ್ಲೇ ಆಗಲಿ, ಯಾರ ಕೈಯಲ್ಲೇ ಆಗಲಿ ಅದನ್ನು ಮರುಸೃಷ್ಟಿ ಮಾಡೋಕ್ಕಾಗಲ್ಲ, ಫಿಕ್ಸ್ಡು. ಅದರ ಸೃಷ್ಟಿ ಆಗ್ತಾ ಹೋಗ್ತಾ ಇರುತ್ತೆ ಹೊರತು ನೀನು ಅದನ್ನು ರಿಸರ್ಚ್ ಮಾಡ್ಬೋದು, ಸೈಂಟಿಸ್ಟಾಗಿ ಏನಾದ್ರು ಒಂದು ಆಗಿ ಸ್ಪಿರಿಚುವಲ್ನ ರಿಸರ್ಚ್ ಮಾಡ್ಬೋದೇ ಹೊರತು ಸ್ಪಿರಿಚುವಲ್ ಎಲ್ಲ ದಾಟಿ ಆಧ್ಯಾತ್ಮಿಕ ಎಲ್ಲನೂ ಕಲಿತು ಹೊರತು ಎಲ್ಲ ಅರಿತು ಕೂತಿರ್ತಾರೆ, ಆಯಿತಾ? ಅದನ್ನೆಲ್ಲ ಅರ್ಥವರೆಲ್ಲ ಕೂತಿರ್ತಾರೆ, ಜ್ಞಾನ ಮಾರ್ಗದಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಇದನ್ನು ಪ್ರೂಫು, ಇದು ಹಿಂಗೆ ನಡೀತಾ ಇರೋದು, ಹಿಂಗೆ ನಡೆಯೋದ್ರಿಂದನೇ ಇದು ಈ ಥರ ಆಗ್ತಾ ಇರೋದು ಅನ್ನೋ ಪ್ರೂಫ್ ಕೊಡುತ್ತಲ್ಲ, ಅದೇ ಸೈನ್ಸು. ಸೈನ್ಸೂ ಆಧ್ಯಾತ್ಮಿಕನೂ ಬೇರೆ ಬೇರೆಲ್ಲ. ಎಲ್ಲ ಆಧ್ಯಾತ್ಮಿಕ ಬಂದು ಅಪ್ಪ ಆದರೆ ಸೈನ್ಸು ಮಗ, ಅಪ್ಪ ಮಗ ಕ್ಯಾರೆಕ್ಟ್ರೆ. ಮಗ ಪ್ರೂಫ್ ತೋರಿಸ್ತಾನೆ, ಅಪ್ಪಂಗೆಲ್ಲ ಗೊತ್ತಿರುತ್ತೆ ಅಷ್ಟೇ, ಇದು ಹಿಂಗೆ ಆಗುತ್ತೆ ಅಂತ, ಸರಿನಾ? ಇವಾಗ ನೋಡಿ, ಅದೇ ಎಕ್ಸಾಂಪಲ್ ನಾನು ಅದು ಹೇಳಿದ್ನಲ್ಲ, ಈಗ ರೀಸೆಂಟಾಗಿ ಒಂದು 20-40 ವರ್ಷದಿಂದ 9 ಗ್ರಹಗಳಿದೆ ಅಂತ ಕಂಡುಹಿಡಿದಿದ್ದೀರಾ. ಅದೇ 2000 ವರ್ಷದಿಂದನೇ ಕಂಡುಹಿಡಿದ್ರು. ಹೆಂಗೆ ಗೊತ್ತು? ಅಪ್ಪಗೆ ಮುಂಚೆನೇ ಗೊತ್ತು, ಮಗ ಇವಾಗ ಕಂಡುಹಿಡಿತವನೆ, ಈಗ ಕಂಡುಹಿಡಿತಾರದು ಇದೆಲ್ಲ, ಸರಿನಾ? ಅದಕ್ಕೆ ಆದರೆ ಸೈನ್ಸು ಬೇರೆ ಇಲ್ಲ, ಆಧ್ಯಾತ್ಮಿಕನೂ ಬೇರೆ ಇಲ್ಲ, ಎರಡು ಒಂದೇ. ಎರಡು ನೀವು ಬೇರೆ ಬೇರೆ ಅನ್ಕೊಂಬೇಡಿ. ಸೈನ್ಸಲ್ಲಿ ಇರೋದು ಆಧ್ಯಾತ್ಮಿಕ ಆಲ್ರೆಡಿ ಇರುತ್ತೆ, ಬಟ್ ಸೈನ್ಸಲ್ಲಿ ಅದನ್ನು ಪ್ರೂಫ್ ಬೇಕು ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ಯಾರು ಅಕ್ಸೆಪ್ಟ್ ಮಾಡಲ್ಲ. ಬಟ್ ಸೈನ್ಸೂ ಆಧ್ಯಾತ್ಮಿಕನೂ ಸ್ಪಿರಿಚುವಲ್ ಎಲ್ಲ ಒಂದೇ, ಬಟ್ ಎಲ್ಲ ನಿಜನೇ. ಸೈನ್ಸ್ ಅಂದರೆ ಏನು? ನಿಜ. ಸ್ಪಿರಿಚುವಲು ಆಧ್ಯಾತ್ಮಿಕ ಅನ್ನೋದು ನಿಜನೇ. ಅದೇ ಎಲ್ಲ ಪ್ರೂವ್ ಮಾಡೋಕ್ಕಾಗಲ್ಲ ಅವನ ಕೈಯಲ್ಲಿ, ಅಷ್ಟೇ ವ್ಯತ್ಯಾಸ. ಹಂಗೆ ಈಗ ಭೂಮಿಲಿ ಮಾತ್ರ ನಾವು ಬದುಕ್ತಾ ಇರೋದು. ಇವಾಗ ಇನ್ ಕೇಸು ಬೇರೆ ಗ್ರಹಕ್ಕೆ ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಇದೇ ಥರ ಒಂದು ವಾತಾವರಣ ಆಗಲಿ, ಇದೇ ಥರ ಒಂದು ಕ್ಲೈಮೇಟೇ ಆಗಲಿ, ಇದೇ ಥರ ಒಂದು
ಆಹಾರ ಪದ್ಧತಿ ಏನೂ ಸಿಗಲ್ಲ. ಯಾಕೆ ಇಲ್ಲಿ ಒಂದು ಭೂಮಿ ಈ ಕಡೆ ಒಂದು 4, ಈ ಕಡೆ ಒಂದು 3, ಆ ಥರ ಒಂದು ಗ್ರಹಗಳು ಸುತ್ತ ಇದೆ. ಸೂರ್ಯ ಸುತ್ತ ಇದೆ, ಚಂದ್ರ ನಮ್ಮ ಸುತ್ತವನೆ, ಭೂಮಿ ಸುತ್ತವನೆ. ಇದು ಒಂದು ಗ್ಯಾಲಕ್ಸಿ ಅನ್ಕೋ. ಈ ಗ್ಯಾಲಕ್ಸಿ ಒಳಗಡೆ ನಾವಿದ್ದೀವಿ ಅಲ್ವಾ? ಆಶ್ಚರ್ಯ ಅಲ್ವಾ ಇದೆಲ್ಲ? ಆದರೆ ಆಶ್ಚರ್ಯ ರಿಯಲಾಗಿ ಪಡ್ತಾ ಇರೋದೇ ಯಾರು ಗೊತ್ತಾ? ಸಾಕ್ಷಾತ್ ಭಗವಂತ. ಎಲ್ಲೆಲ್ಲೋ ಯಾವುದ್ಯಾವುದೋ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಅದರಲ್ಲೆಲ್ಲ ನಾಯಕನಾಗಿ ಎಲ್ಲೆಲ್ಲೋ ಏನೇನೋ ಜೀವರಾಶಿ, ಏನೇನೋ ಪ್ಲ್ಯಾನ್ಸು, ಏನೇನೋ ಗ್ರಹಗಳು, ಏನೇನೋ ನಾನು ಕೊಟ್ಟಿದ್ದೀನಿ. ಆದರೆ ಈ ಭೂಮಿಲಿ ಮನುಷ್ಯರು ಹಿಂಗೆಲ್ಲ ಇದು ಆಟೋ ಅಪ್ಡೇಟ್ ಆಗಿ ಇವರು ಬಂದಿದ್ದಾರೆ. ಬಟ್ ನಮ್ಮನ್ನು ನೋಡಿ ಏನಾಗಿದೆ, ಭಗವಂತನಿಗೆ ಆಶ್ಚರ್ಯ ಆಗ್ಬಿಟ್ಟಿದೆ, ನಾನು ಮಾಡಿರೋ ಸೃಷ್ಟಿನ ಇದು ಅಂತ. ಯಾಕೆ ಅಂದರೆ ಈ ಮೇನಾಗಿ ಆಶ್ಚರ್ಯ ಪಡ್ತಾ ಇರೋದು ಈ ಭೂಮಿ ನೋಡಿ ಭಗವಂತ. ನಾನು ಎಲ್ಲ ಕಡೆನೂ ಎಲ್ಲ ಥರನೂ ಕೊಡ್ತಾನೇ ಇದ್ದೀನಿ. ನೀನು ಕೆಟ್ಟದ್ದು ಕೇಳಿದ್ರು ಕೊಡ್ತಾಯಿದ್ದೀನಿ, ಒಳ್ಳೇದು ಕೇಳಿದ್ರು ಕೊಡ್ತಾಯಿದ್ದೀನಿ. ನನ್ನ ಕೆಲಸನೇ ಕೊಡ್ತಾ ಇರೋದು. ಅದ್ರ ಪಾಡಿಗೆ ಅದು ಹೋಗ್ತಾನೇ ಇರುತ್ತೆ. ಎಲ್ಲೂ ಹಿಂಗೆ ಸ್ಟಾಪ್ ಮಾಡೋಕ್ಕಾಗಲ್ಲ ಅದನ್ನು. ಈ ಭೂಮಿ ಎಲ್ಲೂ ಎಂಡಾಗಲ್ಲ. ಸೂರ್ಯ, ಚಂದ್ರ, ಈ ಭೂಮಿ, ಮಣ್ಣು, ನೀರು, ಗಾಳಿ, ಸಮುದ್ರ, ಇದೆಲ್ಲ ನೀನು ಬೇಕಾದ್ರೆ ಸತ್ತಿ ಇಲ್ಲಿಗೆ ಬರ್ತೀಯ ಹೊರತು ಇದೇ ಭೂಮಿಗೆ, ಇದೇ ಮಣ್ಣಿಗೆ, ಇದೇ ಲೋಕಕ್ಕೆ, ಇಲ್ಲಿರೋ ಪ್ಲೇಸಿಗೆ, ಇಲ್ಲಿರೋ ಬಂಡೆಗೆ ನೀನು ಮತ್ತೆ ಬರ್ತೀಯ ಹೊರತು ನಿನ್ನ ದೇಹ. ಯಾಕಂದ್ರೆ ನಿನಗೆ ಒಂದು ಪರ್ಟಿಕ್ಯುಲರ್ ಏಜ್ ಇದೆ, ಒಂದು ಪರ್ಟಿಕ್ಯುಲರ್ ಆಯುಸ್ಸಿದೆ. ಅದಾದಮೇಲೆ ತಿರ್ಗಾ ನೀನು ಹುಡ್ತೀಯ, ತಿರ್ಗಾ ಇಲ್ಲೇ ಬರ್ತೀಯ ಹೊರತು. ಬಟ್ ಇದೆಲ್ಲ ಚೇಂಜ್ ಆಗಲ್ಲ, ಇದೆಲ್ಲ ಫಿಕ್ಸ್ಡು. ಇದನ್ನೆಲ್ಲ ಏನಂತಾರೆ, ಫಿಕ್ಸ್ಡು. ಇದೆಲ್ಲ ಚೇಂಜ್ ಆಗಲ್ಲ. ಹಂಗೆ ಚೇಂಜ್ ಆಗದೆ ಇರೋದೇ ಇಲ್ಲಿ ಇರೋ ಪ್ರಪಂಚ. ಈ ಪ್ರಪಂಚ ಎಷ್ಟೇ ವರ್ಷ ನೀನು ಹೋದರೆ, ಇವಾಗ ಈ ಭೂಮಿಲಿ, ಈ ಸಿಂಪಲ್ ಆಗಿರೋ ಭೂಮಿಲಿ ಒಂದು ಚಂದ್ರ ಇದೆ. ಈ ಚಂದ್ರನಿಂದ ಇನ್ನೂ ದಾಟ್ಕೊಂಡು ಹೋಗಿ ಎಷ್ಟೇ ದೂರ ಹೋದ್ರೂ ನೀನು ಬರೋ ಅಷ್ಟಕ್ಕೆ ಈ ಭೂಮಿಲಿನ ಕೆಲವೊಂದು ವಾತಾವರಣಗಳು ಚೇಂಜ್ ಆಗಿರುತ್ತೆ, ಕೆಲವೊಂದು ವರ್ಷಗಳು ಚೇಂಜ್ ಆಗಿರುತ್ತೆ. ಇಲ್ಲ ನೀನು ನೋಡಿರೋ ವ್ಯಕ್ತಿನೇ ನೀನು ಮತ್ತೆ ಬಂದು ಇಲ್ಲಿ ನಿಂತ್ಕೊಂಡಾಗ ಅವ್ನು ಇರ್ತಾನೆ ಇರಲ್ವೋ ನಿನಗೆ ಅವ್ನು ಇರೋದೇ ಇಲ್ಲ. ನಿನಗೆ ಅಲ್ಲಿ ಹೋಗಿ ಬರಬೇಕು ಅಂದರೆ, ಬೇರೆ ಪ್ರಪಂಚಕ್ಕೆ ಹೋಗಿ ಬರಬೇಕು ಅಂದರೆ, ಬೇರೆ ಪ್ರಪಂಚ ಅಂದರೆ ಬೇರೆ ಎಲ್ಲೋ ಒಂದು ಗ್ಯಾಲಕ್ಸಿಗೂ ಆ ಕಡೆ ಏನೋ ಹೋಗಿ ಹಿಂಗೆ ಬರೋ ಅಷ್ಟಾಗಿ ಈ ಟೆಕ್ನಾಲಜಿ ಬೆಳೆದು ಇನ್ ಕೇಸ್ ಅದು ಸಾಕು ಅಂತ ನಾನು ಹೇಳ್ತಾ ಇರೋದು. ಇದ್ರ ಮೇಲೆ ಹೋದರೆ ಇನ್ನೂ ತುಂಬ ಇದಾಗಿ ತುಂಬ ಆಪತ್ತು, ತುಂಬ ನಿಮಗೆ ಮನುಷ್ಯರಿಗೆ ಪ್ರಾಬ್ಲಮ್ಮು. ಇನ್ ಕೇಸ್ ನಾನು ಹೇಳ್ತಾ ಯೋಗ ಮಾರ್ಗದಲ್ಲಿ ಎಲ್ಲ ಹೋಗ್ಬೋದು ಆ ಕಡೆ ಎಲ್ಲ. ಇಲ್ಲಿ ದೇಹ ಇಟ್ಕೊಂಡು ಎಲ್ಲ ಪ್ರಪಂಚನ ಸುತ್ತಾಡ್ಕೊಂಡು ಮತ್ತೆ ಎದ್ದು ಬರ್ಬೋದು. ಇದೆಲ್ಲ ಇದೆ. ಹಂಗೆ ಹೋಗಿ ಹಿಂಗೆ ಬರೋ ಅಷ್ಟರಲ್ಲಿ ಇಲ್ಲಿ ನೀನು ಇವಾಗ ನನ್ನನ್ನು ನೋಡ್ಬಿಟ್ಟು ಹೋಗಿರ್ತೀಯ ಅನ್ಕೋ, ತಿರ್ಗಿ ಅಲ್ಲೊಂದು ರೌಂಡ್ ಹೊಡ್ಕೊಂಡು ಇಲ್ಲಿ ಬರೋ ಅಷ್ಟರಲ್ಲಿ ನಾನು ಸತ್ಬಿಟ್ಟಿರ್ತೀನಿ. ಅವ್ನು ಸತ್ತೋದ್ನ ನೆನ್ನೆ ಹಿಂಗೆ ನೋಡ್ಬಿಟ್ಟು ಹೋದೆ ಅಂದಂಗೆ ಇರ್ತೀಯ. ಆ ರೇಂಜಿಗೆ ಸ್ಪೀಡ್ ಇರುತ್ತೆ. ನೀನು ಈ ಭೂಮಿ ಬಿಟ್ಟು ದೂರ ಹೋದಂಗೆ ನಿನಗೆ ಏನೋ ಒಂದು 5 ನಿಮಿಷ ಅನಿಸುತ್ತೆ ಅಷ್ಟೇ ಎಲ್ಲೋ ದೂರದಲ್ಲಿ. ಒಂದು 5 ನಿಮಿಷ ಆಯ್ತಲ್ಲ, ಅಲ್ಲಿ ಭೂಮಿ ಬಿಟ್ಟು ಬಂದು ಒಂದು 5 ನಿಮಿಷ ಆಯ್ತು ಅಷ್ಟೇ, 10 ನಿಮಿಷ ಆಯಿತು. ಬಟ್ ಇಲ್ಲಿ 5,000, 4,000, 2,000 ವರ್ಷ ಆಗ್ಬಿಟ್ಟಿರುತ್ತೆ ಭೂಮಿಗೆ. ಆ ಸ್ಪೀಡು ಆ ಥರ. ಯಾಕಂದರೆ ಈ ನಮ್ಮ ಸೋಲ್ಗಳೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡು. ಈ ನಮ್ಮದು ಎಲ್ಲ ಮನುಷ್ಯರದು, ಎಲ್ಲ ಪ್ರಾಣಿದೆಲ್ಲ ಪಕ್ಷಿದು ದೇಹ ಬಿಟ್ಟು ಸೋಲ್ ಈಚೆ ಹೋದರೆ ಈ ಲೈಟಿಗಿಂತ ಸ್ಪೀಡು ಅಷ್ಟು ಸ್ಪೀಡಾಗಿ ಹೋಗುತ್ತೆ, ಅಷ್ಟು ಸ್ಪೀಡಾಗಿ ಬರುತ್ತೆ, ಅಷ್ಟು ಸ್ಪೀಡಾಗಿ ಒಂದು ಕಡೆ ಇನ್ನೊಂದು ಕಡೆ ಹೋಗುತ್ತೆ. ರಾಕೆಟು ಹೋಗೋಕ್ಕಾಗಲ್ಲ. ಇವನು ಈ ಕಾಲದಲ್ಲೇ ಈಗ ಇಂಜಿನ್ ಇಟ್ಟು ಅದಕ್ಕೆ ಅದಕ್ಕೆ ಬೆಂಕಿ ಅಂಟಿಸಿ, ಅದಕ್ಕೆ ಪ್ರೋಗ್ರಾಮ್ ಮಾಡಿ, ಅದಕ್ಕೆ ಕಂಪ್ಯೂಟರ್ ಇಟ್ಟು, 100 ಜನ ಕೆಲಸಕ್ಕೆ ಇಟ್ಟು, ಮಿಷಿನ್ ಇಟ್ಟು, ಅದು ಈ ನಮ್ಮ ಬಾಹ್ಯಾಕಾಶದಲ್ಲಿ ಒಂದು ಲೇಯರ್ ದಾಟಿ ಹೋಗಿ ಮೇಲೆ ಹೋಗಿ ಅಲ್ಲೆಲ್ಲ ರಿಸರ್ಚ್ ಮಾಡ್ತೀನಿ, ಹೋಗಿ ಕೋಟಿಗಟ್ಟಲೆ ಖರ್ಚು ಮತ್ತು ಕೋಟಿಗಟ್ಟಲೆ ಏನೇನೋ ಇನ್ವೆಸ್ಟ್ಮೆಂಟು ಏನೇನೋ ಮಾಡ್ತಾರೆ. ಆಗಿನ ಕಾಲದಲ್ಲಿ ನಮ್ಮ ಅಂಥ ಯೋಗಿಗಳಿಗೆ, ಮಹಾಪುರುಷಗಳಿಗೆಲ್ಲ ಕೂತಿರೋ ಜಾಗದಲ್ಲಿ ವಿತಿನ್ ಸೆಕೆಂಡಲ್ಲಿ ದೇಹ ಬಿಟ್ಟು ಹೋಗ್ಬಿಡ್ತಾರೆ. ಎಲ್ಲಿ ಬೇಕೋ ಸುತ್ತಾಡ್ಕೊಂಬರ್ತಾರೆ. ನಮಗೇನು ಖರ್ಚೇನಿಲ್ಲ. ಭಗವಂತ ಆ ಥರ ಒಂದು ಆಪ್ಷನು ಇಲ್ಲ ಒಂದು ವ್ಯವಸ್ಥೆ ಮಾಡಿಕೊಡ್ತಾನೆ. ಅದೆಲ್ಲ ಬೇಡದೇ ಇರೋದು ನಾನು ಹೇಳ್ತಾ ಇದ್ದೀನಿ. ನಮ್ಗೆ ಆ ರೂಟಲ್ಲೆಲ್ಲ ಹೋಗ್ಬಾರ್ದು ಆ್ಯಕ್ಚುಲಿ. ನಾನು ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ. ನಂದು ಏನಂದರೆ ನನಗೂ ಬೀಳ್ತವೆ ಒದೆಗಳು. ಏನಂದರೆ ಹಂಗೆ ಎಕ್ಸ್ಪ್ಲೇನ್ ಮಾಡಿದಾಗ ಈ ಮನುಷ್ಯ ಎಲ್ಲದಕ್ಕೂ ಆಸೆ ಪಡ್ತಾನೆ. ಈಗ ಇದನ್ನು ಹೇಳಿದ್ರೆ ಇದಕ್ಕೂ ಆಸೆ ಪಡ್ತಾನೆ. ಈಗ ನೀನು ಏನೋ ದೊಡ್ಡದಾಗಿ ಹೇಳಕ್ಕೆ ಹೋಗಿದ್ಯಾ, ಹೇಳ್ತಾ ಇದೆಯಾ, ನೋಡಿ ನೋಡಲ್ಲಿ ಅವನು ಅಂದ್ಬಿಟ್ಟು ಬರ್ತಾವನು, ಅವನು ಅದಕ್ಕೆ ಹುಡ್ಕಕ್ಕೆ ಹೋಗ್ತಾವನೆ. ಅವ್ನು ಯಾವನಿಗೂ ಏನೋ ಒಂದು ಕಾಸು ಮಾಡೋಕ್ಕೆ ಒಂದು ಮಾರ್ಗಕ್ಕೆ ನೀನು ದಾರಿ ಆಗಬೇಡ ಅಂತಾರೆ. ಅರ್ಥ ಆಯ್ತಾ? ಇದು
ಪವಾಡ ಇದೆಲ್ಲ ನಿಜ ಆಗುತ್ತೆ, ಬಟ್ ಅದರಿಂದ ಹೋಗ್ಬಾರ್ದು, ಅದರ ಆಸೆ ಪಡಬಾರ್ದು. ನಾನು ಇನ್ನೊಂದು ಮೇನಾಗಿ ಹೇಳಬೇಕು, ಇಲ್ಲಿ ಮನುಷ್ಯರು ಸೃಷ್ಟಿ ಮಾಡಿದಾರಲ್ಲಪ್ಪ ಮೇನು ಇಂಥದ್ದು, ಮನೆಯೇ ಆಗಲಿ, ಕಾರು ಬಂಗ್ಲಾ, ಅದು ಇದು, ಬಟ್ಟೆ ಕಾಸು ಹಣ, ಎಜುಕೇಷನು, ಅದು ಇದು, ಕಾರು ಬೈಕ್ ಏನೇನೋ ಇದೆಯಲ್ಲಪ್ಪ ಈ ಭೂಮಿಲಿ ಮನುಷ್ಯ ಸೃಷ್ಟಿ ಮಾಡಿರೋದು ಈ ಮಾಯನೇ ನಮಗೆ ಬಿಟ್ಟು ನಿಮ್ಮ ಕೈಲಿ ಬರೋಕ್ಕಾಗ್ತಾಯಿಲ್ಲ. ಇನ್ನು ಸ್ಪಿರಿಚುವಲಲ್ಲೆಲ್ಲ ಬಂದರೆ, ಆಧ್ಯಾತ್ಮಿಕದಲ್ಲೆಲ್ಲ ಬಂದರೆ ಏನಾಗುತ್ತೆ ಗೊತ್ತಾ, ಇನ್ನೂ ತ್ರಿಬಲ್ ಮಾಯದಲ್ಲಿ ಭಗವಂತ ನೀನು ಮುಳುಗಿಸ್ತಾನೆ. ನಿನಗೆ ನಿನ್ನ ಅಂದ್ಕೊಳ್ಳೋದೆಲ್ಲ ನಡೀತಾ ಇರುತ್ತೆ, ನಿನ್ನ ಮುಂದೆ ನಡೆಯೋದೆಲ್ಲ ಗೊತ್ತಾಗೋದು, ಏನೇನೇನೋ ಕೊಡ್ತಾ ಇರ್ತಾನೆ. ಅನ್ಲಿಮಿಟೆಡ್ ಇನ್ಫಿನಿಟಿ ನಿನಗೆ ಕೊಡೋ ಪವಾಡ, ನಿನಗೆ ಕೊಡೋ ಶಕ್ತಿ ಇನ್ಫಿನಿಟಿ. ನೀನು ಬರೀ ಮನುಷ್ಯ ಸೃಷ್ಟಿ ಮಾಡಿದ್ದಕ್ಕೇ ಅಂತ ಆಸೆ ಬಿದ್ದಿಲ್ಲಿ ಸಾಯ್ತಾ ಇದೆಯಾ. ಇನ್ನು ನೀನು ಈ ಸ್ಪಿರಿಚುವಲಲ್ಲಿ ಒಂದೊಂದು ಲೆವೆಲ್ ದಾಟಿ ಹೋಗಿದ ತಕ್ಷಣ ನಿನಗೆಲ್ಲ ಥರ ಸಿಗುತ್ತೆ, ಎಲ್ಲ ಥರ ಎಲ್ಲ ಅರ್ಥ ಆಗುತ್ತೆ, ಎಲ್ಲ ಏನು ಬೇಕಾದ್ರೂ ಮಾಡೋಕ್ಕೆ ನೀನು ರೆಡಿ ಇರ್ತೀಯ. ನಾನು ಹೇಳೋದು ಅರ್ಥ ಆಯ್ತಾ? ಈ ಭೂಮಿಲಿ ಏನು ಬೇಕೋ ನಿನ್ನ ಕೈಲಿ ಮಾಡೋಕ್ಕಾಗುತ್ತೆ, ಸರಿನಾ? ಆ ರೇಂಜಿಗೆ ನಿನ್ನ ಕೈಲಿ ಆಗುತ್ತೆ. ಬಟ್ಟು ನೀನು ಸಿದ್ಧನಾಗೇ ಇರಬೇಕು ಹೊರತು ಅದರ ಆಪೋಸಿಟಾಗಿ ಹೋಗ್ಬಾರ್ದು. ಸಿದ್ಧ ಅಂದರೆ ಪ್ರಕೃತಿ ಅಂತ, ಪ್ರಕೃತಿ ಪ್ರಕಾರನೇ ನಡ್ಕೊಬೇಕು, ಪ್ರಕೃತಿನ ಮೀರಿ ಹೋಗ್ಬಾರ್ದು. ಆಗಿನ ಕಾಲದಲ್ಲೆಲ್ಲ ಎಲ್ಲರನ್ನೂ ಪ್ರಕೃತಿ ಮೀರಿ ಹೋಗ್ತಾಯಿಲ್ಲ. ಇಲ್ಲಿ ಸ್ವಲ್ಪ ಟೆಕ್ನಾಲಜಿ ಬಂದಿರೋದ್ರಿಂದ ಪ್ರಕೃತಿ ಮೀರಿ ಹೋಗ್ತಾ ಇದ್ದಾರೆ, ಅದು ಇನ್ನೂ ಆಸೆ ಜಾಸ್ತಿ ಬೀಳ್ತಾ ಇದ್ದಾರೆ ಅನ್ನೋಂಥ ಅರ್ಥ. ಈಗ ಅಂಥ ಚಿಕ್ಕ ವಿಷಯಕ್ಕೂ ಇಲ್ಲಿ ಆಸೆ ಬರೋ ಜನ ಈ ಸ್ಪಿರಿಚುವಲ್ಗೆ ಬಂದಾಗ ಇದನ್ನೆಲ್ಲ ನೋಡಿದಾಗ ಇನ್ನೂ ನೀವು ಜಾಸ್ತಿನೇ. ಅದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಗುರುವಿನ ಒಂದು ಇದಿರಬೇಕು, ಗುರುವಿನ ಒಂದು ದೃಷ್ಟಿ ಇರಬೇಕು, ಅವರ ಒಂದು ಅಂಡರಲ್ಲಿ ಇರಬೇಕು. ಇಲ್ಲ ನಿನ್ನ ಈ ಮಾಯ ಬಿಟ್ಟರೆ ಆ ಮಾಯ ಕಳ್ಕೊಂಡು ಹೋಗುತ್ತೆ. ಇಲ್ಲ ಒಂಥರ ಸಮುದ್ರ, ಇದಾದ್ರೂ ಕೆರೆ ಯಾವುದೋ ಇಲ್ಲಿ ಮಾನವ ಸೃಷ್ಟಿ ಮಾಡಿರೋ ಈ ಮಾಯೆಗಳು ಇವೆಲ್ಲ ಇಲ್ಲೆಲ್ಲ ಮನುಷ್ಯರು ಸೃಷ್ಟಿ ಮಾಡ್ತಾರೋ ಮಾಯೆಗಳು, ಇದೆಲ್ಲ ಕೆರೆ. ನೀನು ಸ್ಪಿರಿಚುವಲ್ಗೆ ಬಂದರೆ ಸಮುದ್ರ, ಅದು ಮಾಯೆಯಲ್ಲಿ ತುಂಬಿರೋ ಸಮುದ್ರ, ಅದು ದಾಟಿ ಹೋಗ್ಬೇಕು ನೀನು. ಅದೆಲ್ಲ ದಾಟಿ ಹೋದ್ರೇ ಅಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕಾಗೋದು. ಅಷ್ಟೆಲ್ಲ ಅದೇ ನಾನು ಏನಕ್ಕೆ ಆಶ್ಚರ್ಯ ಭಗವಂತ ಪಡ್ತಾನೆ. ಆ ವಿಷಯ ನಾನು ಹೇಳೋಕ್ಕೆ ಯಾಕೆ ಬಂದೆ ಅಂದರೆ, ಭಗವಂತನಿಗೆ ಶಾಕ್ ಆಗ್ಬಿಟ್ಟಿದ್ದಾನೆ ಅವನೇ. ಏನು ಅಂದರೆ, ಎಷ್ಟೋ ಗ್ಯಾಲಕ್ಸಿಲಿ ಏನೇನೋ ಸೃಷ್ಟಿ ಮಾಡಿದ್ದೀನಿ, ಆದರೆ ಈ ಮನುಷ್ಯನೊಬ್ಬನ ಸೃಷ್ಟಿ ಮಾಡಿ ಅವನು ನನ್ನನ್ನು ಸೃಷ್ಟಿ ಮಾಡಿರೋ ನನ್ನನ್ನೇ ಒಂದು ರೇಂಜಿಗೆ ಕಂಡುಹಿಡಿದ್ಬಿಟ್ನಲ್ಲ. ಇದು ಹೆಂಗೆ ನಡೀತದೆ ಪ್ರಪಂಚ, ಯಾರು ಹೆಂಗೆ ಏನು ಎತ್ತ ಎಲ್ಲ. ಯಾಕಂದರೆ ನಾನು ಹೇಳ್ತಾ ಇರೋದು ಇಲ್ಲಿರೋ ಈ ಮಾನವರನ್ನ ಹೇಳ್ತಲ್ಲ, ಋಷಿ ಮುನಿಗಳನ್ನ ಹೇಳ್ತಾ ಇದ್ದೀನಿ. ಆ ಕಾಲದಲ್ಲಿ ಆ ಟೈಮಲ್ಲಿ ಹೆಂಗಿತ್ತು ಅಂದರೆ, ಮನುಷ್ಯ ಆ ಟೈಮಲ್ಲಿ ಬರಬೇಕಾದ್ರೆ ಒಂದು ಇದಿದೆ, ಅದು ಹೇಳ್ಬೋದಾ ಏನೋ ಗೊತ್ತಿಲ್ಲ, ಅದು ಹೆಂಗೆ ಶುರು ಆಯಿತು ಅನ್ನೋ ಒಂದು ಸ್ಟೋರಿ ಇದೆ. ಅದು ನಾನು ಹೇಳೋಣ, ಅದೇನೇಕೆ ಇದೇ ಲಾಸ್ಟು ಕಲಿಯುಗ, ಅದಾದಮೇಲೆ ಏನಾಗುತ್ತೋ ನೋಡೋಣ. ಹೇಳೋಣ ಹೆಂಗೆ ಈಗ ಮನುಷ್ಯ ಈ ಮಟ್ಟಿಗೆ ಮನುಷ್ಯನಾಗಿ ಮಾತಾಡೋ ಶಕ್ತಿ, ಈ ಯೋಚನೆ ಮಾಡೋ ಶಕ್ತಿ, ಈ ಯೋಚನೆ ಮಾಡೋದು, ಪ್ರತಿಯೊಂದು ಯೋಚನೆ ಮಾಡಿ ಒಂದೊಂದು ಕೆಲಸ ಮಾಡ್ತಾ ಇರೋದು ಹೆಂಗೆ ಶುರು ಆಯಿತು ಅಂದರೆ, ಆದಿ ಕಾಲದಲ್ಲಿ ಮಾನವನಾಗಿ ಒಂದು ಏಪ್ಸ್, ಈಗೆಲ್ಲ ಏಪ್ಸ್ ಅಂತಾರೆ, ಆ ಟೈಮಲ್ಲಿ ಒಂದು ಮಂಗ ಹನುಮಾನ್ ಅಂದ್ಕೊಳ್ಳಿ. ಅದು ಏನಂದರೆ, ಹನುಮಾನ್ ಅನ್ನೋದು ಒಂದು ಮಂಗ, ಒಂದು ಏಪ್ಸ್. ಅದೇನಾಗಿದೆ, ಒಂದು ಮೇಲ್ ಚೇಂಜ್ ಆಗಿರೋದು, ಫೀಮೇಲ್ ಚೇಂಜ್ ಆಗಿಲ್ಲ, ಸರಿನಾ? ಆಟೋ ಕ್ರಿಯೇಷನಲ್ಲಿ ಭಗವಂತನ ಒಂದು ಅವನ ಒಂದು ಆಟ ಇರುತ್ತಲ್ಲ, ಆ ಆಟದಲ್ಲಿ ಏನಾಯಿತು, ಎಲ್ಲ ಥರ ಪ್ರಾಣಿ ಪಕ್ಷಿಗಳಿಗೂ ಎಲ್ಲ ಇದಕ್ಕೂ ಒಂದು ಆಟ ಆಡಿಸ್ತಾ ಇದ್ದ. ಆಟದಲ್ಲಿ ಏನಾಯಿತು, ಈ ಮಂಗ ಬಂದ್ಬಿಟ್ಟು ಸ್ವಲ್ಪ ಚೇಂಜ್ ಆಯಿತು, ಒಂದು ಮೇಲ್ ಮಂಗ ಚೇಂಜ್ ಆಯಿತು ಅವನ ಆಟದಲ್ಲಿ. ಹುಡುಗ ಮಂಗ ಚೇಂಜ್ ಆಗಿದ ತಕ್ಷಣ ಆ ಹುಡುಗ ಬಂದ್ಬಿಟ್ಟು ಆ ಹುಡುಗ ಮಂಗನ ಇಲ್ಲಿರೋ ಆ ಸುತ್ತಮುತ್ತ ಯಾವ ಮಂಗನೂ ದೂರ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಅದೇ ಬ್ಲಡ್ ಲೈನ್ ಅಲ್ಲ, ಎಲ್ಲ ಸ್ಮೆಲ್ಲಲ್ಲಿ ಕಂಡುಹಿಡಿಯುತ್ತೆ. ಇದು ಏನಾಯಿತು, ಬರ್ತಾ ಈ ಸಂಗಾತ ಮಾಡಿ ಏನಾಯಿತು, ಮಗು ಹುಟ್ಟೋಕ್ಕೆ ಸ್ಟಾರ್ಟ್ ಆಯಿತು. ಚೇಂಜ್ ಆಗಿರೋದು ಒಂದು ಮೇಲು, ಅದು ಹೋಗಿ ಏನಾಯಿತು, ಎಲ್ಲ ಫೀಮೇಲ್ಗಳ ಜೊತೆ ಸೇರಿಕೊಳ್ತು. ಈಗ ಚೇಂಜ್ ಆಗಿರೋದು ಒಂದೇ ಮೇಲು, ಸರಿನಾ? ಅದು ಈಗ ಎಲ್ಲ ಕಡೆಯೂ ಎಲ್ಲ ಇದು ಭೂಮಿಲಿ ಎಲ್ಲ ಸುತ್ತಮುತ್ತ ಇರೋ ಎಲ್ಲ ಜನರಿಗೂ ಅದು ಸಿಂಗಲಾಗಿ ಹೋಗಿ ಮೇಟ್ ಮಾಡ್ತಾಯಿತ್ತು. ಇವಾಗ ಚೇಂಜ್ ಆಗಿರೋ ಒಂದು ಮೇಲಿಂದ ಅಷ್ಟು ಫೀಮೇಲ್ಗಳಿಗೆ
ಯಾವಾಗ ಇವನ ಒಂದು ಇದು ಹೋಗಿ ಗರ್ಭ ಮಾಡ್ತೋ, ಅಲ್ಲಿಂದ ಇವನ ಒಂದು ಡಿ ಎನ್ ಎ ಬೇರೆ ಮಂಗಗಳ ಡಿ ಎನ್ ಎ ಬಂದು ಕೊಲಾಪ್ಸ್ ಆಗಿ ಮಾನವನಾಗಿ ಹಂಗೆ ಇದಾಗಿದ್ದು. ಒಂದೇ ಒಂದು ಫೀಮೇಲ್ ಚೇಂಜ್ ಆಗಿದ್ದಿದ್ರೆ ಆ ಫೀಮೇಲಲ್ಲೇ ಎಂಡ್ ಆಗಿರೋದು. ಬಟ್ ಅಲ್ಲಿ ಚೇಂಜ್ ಆಗಿರೋದು ಫೀಮೇಲ್ ಅಲ್ಲ, ಸರಿನಾ, ಮೇಲ್ ಚೇಂಜ್ ಆಗಿರೋದು. ಬಾಡಿ ಎಲ್ಲ ಚೇಂಜ್ ಆಗಿದೆ, ಮೇಲ್ ಹೋಗಿ ಸ್ಪ್ರೆಡ್ ಆಗಿದೆ. ಸ್ಪ್ರೆಡ್ ಆದಮೇಲೆ ಮಾನವನ ಒಂದು ಲೈನು ಅಲ್ಲಿಂದ ಬ್ಲಡ್ ಲೈನ್ ಅಲ್ಲಿಂದ ಶುರುವಾಯಿತು. ಈಗ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ಇದು ನಾನು ಕಾಲೇಜಲ್ಲಿದ್ದಾಗ ಈ ಸ್ಪಿರಿಚುವಲ್ ಬಗ್ಗೆ ಎಲ್ಲ ನಾಲೆಜ್ ಇರಲಿಲ್ಲ, ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾಯಿದ್ದೆ. ಆವಾಗ ನಾನು ಕಾಲೇಜಲ್ಲಿ ಕೂತ್ಕೊಂಡು ನಮ್ಮ ಎಲ್ಲರ ಮುಂದೆನೂ ಹೇಳ್ತಾಯಿದ್ದೆ, ಮಂಗನಿಂದ ಮಾನವ ಅದು ಇದು ಎಲ್ಲ ಬುಕ್ಕಲ್ಲಿದೆ, ಎಲ್ಲ ಓಕೆ. ಮೋಸ್ಟ್ಲಿ ಚೇಂಜ್ ಆಗಿರೋದೇ ಒಂದು. ಆವಾಗ ನನಗೆ ಈ ಸ್ಪಿರಿಚುವಲ್ ಏನು ಗೊತ್ತಿಲ್ಲ ನನಗೆ. ಆವಾಗ ಇನ್ನೂ ಕಾಲೇಜಲ್ಲಿ ಓದೋ ಹುಡುಗ ನಾನು. ಆವಾಗ ಒಂದೇ ಒಂದು ಮಂಗ ಅಲ್ವಾ ಚೇಂಜ್ ಆಗಿದ್ದು, ಹಂಗಂದರೆ ನಾವೆಲ್ಲ ಒಂದೇ ಬ್ಲಡ್ ಗ್ರೂಪ್ ಅಲ್ವಾ, ನಾವು ಒಂದೇ ಜಾತಿ, ನಮಗೆ ಜಾತಿನೂ ಇರಬಾರ್ದು, ಧರ್ಮನೂ ಇರಬಾರ್ದು. ಯಾಕೆಂದರೆ ಒಂದೇ ಒಂದು ಮಂಗ ಅಲ್ವಾ ಚೇಂಜ್ ಆಗಿದ್ದು, ಹಂಗಂದರೆ ಅದೇ ತಾನೇ ಮೇನ್ ಲೈನು, ಅದೇ ತಾನೇ ಹೆಡ್ಡು, ಅದೇ ತಾನೇ ತಲೆ. ಹಂಗಂದರೆ ನಾವೆಲ್ಲ ರಿಲೇಷನ್ ಆಗ್ತೀವಲ್ಲ, ನಮ್ಮ ಹತ್ರ ಏನಕ್ಕೆ ಮೇಲು ಕೀಳು, ನಾನು ನೀನು ಎಲ್ಲ ಒಂದೇ ರಿಲೇಷನ್ ಅಲ್ವಾ ಅನ್ನೋ ಥರ ಎಲ್ಲ ಮಾತಾಡ್ತಾಯಿದ್ದೆ. ಬಟ್ ನನಗೆ ಅದ್ರ ಬಗ್ಗೆ ಡೀಟೇಲ್ ಗೊತ್ತಿರಲಿಲ್ಲ. ಬಟ್ ಅದು ನನ್ನ ಬಾಯಿಂದ ಬರ್ತಾಯಿತ್ತು. ನನಗೆ ಅವಾಗೆಲ್ಲ ಸ್ಪಿರಿಚುವಲು ಅದು ಇದು ಆ ಥರ ಎಲ್ಲ ಒಂದು ಪಾತ್ ಇರಲಿಲ್ಲ. ಅದೆಲ್ಲ ಬರೋಕ್ಕೆ ಅದು ಏನೇನೋ ತುಂಬ ಕಾರಣಗಳಿದೆ. ಅದು ಒಂದು ಸ್ಟೇಜ್ ಗಂಟ ಅಷ್ಟೇ. ಅದಾದ ಮೇಲೆ ಆಟೋಮೆಟಿಕ್ಕಾಗಿ ಈ ಪ್ರಪಂಚನ ನಮ್ಮನ್ನು ಕವರ್ ಮಾಡಿ ಎಳ್ಕೊಂಬಿಡುತ್ತೆ. ಒಂದು ಸ್ಟೇಜಲ್ಲೇ ನಮಗೇನು ಗೊತ್ತಿಲ್ಲ ಅನ್ನೋ ಇದು ಸರಾಸರಿ ಮಾನವರ ಥರ ಓಡಾಡ್ತಾ ಇರ್ತೀವಿ. ಒಂದು ಸ್ಟೇಜ್ ದಾಟಾದ ಮೇಲೆ ಆಟೋಮೆಟಿಕ್ಕು ಈ ಪ್ರಪಂಚ ನಮಗೆ ಆ ಟೈಮು ಆ ಗಳಿಗೆ ಎಲ್ಲ ಬರಬೇಕು. ನಾನು ಈ ವಿಡಿಯೋ ಎಲ್ಲ ಬೇಕಾದ್ರೆ 2023 ಸ್ಟಾರ್ಟ್ ಮಾಡಬೇಕಾಗಿತ್ತು. ಆದರೆ ನನಗೆ ಆ ಕಾಲ ಅದೆಲ್ಲ ಕೂಡ ಬರಲಿಲ್ಲ. ಅದು ಇನ್ನೂ ನಮಗೆ ಈ ಪ್ರಪಂಚದಲ್ಲಿ ಪರ್ಮಿಷನ್ ಕೊಡಬೇಕು, ಕೊಟ್ಟಾಗಲೇ ಅದೆಲ್ಲ ಬಂದು ಮಾತಾಡೋಕ್ಕಾಗೋದು. ಈಗ ಅದೊಂದು ಪರ್ಮಿಷನ್ ಎಲ್ಲ ಕೂಡ ಬರ್ತಾಯಿದೆ, ಅದಕ್ಕೆ ಮಾತಾಡ್ತಾಯಿದ್ದೀನಿ. ಆ ಥರ ಚೇಂಜ್ ಆಗಿ ಏನಾಯಿತು, ಈ ಮಾನವ ಸೃಷ್ಟಿಯಾದ. ಆವಾಗ ಎಲ್ಲ ಗೊತ್ತಲ್ಲ, ಹಿಸ್ಟ್ರಿ ಇಲ್ಲ ನಿಮಗೆ, ಸಿವಿಲೈಜೇಷನು ಎಲ್ಲ ಗುಂಪಲ್ಲಿ ಎಲ್ಲ ಇದ್ದು ಎಲ್ಲ ಇದೆ. ಆವಾಗ ಏನಾಯಿತು, ಚೇಂಜಸ್ ಆಯಿತು, ಫೇಸ್ ಕಟ್ಟೆಲ್ಲ ಚೇಂಜ್ ಆಯಿತು. ಇವಾಗ ನಾನು ಒಂದು ಎಕ್ಸಾಂಪಲು, ಈ ಒಂದು 100 ಕಾಗೆ ಇದೆ, ಸರಿನಾ. ಈಗ ಆ 100 ಕಾಗೆಯಲ್ಲಿ ಒಂದು ಆ 100 ಕಾಗೆ ನೀವು ಮೈಂಡಿಗೆ ಹಾಕೊಂಬಿಡಿ, ಅದರಲ್ಲಿ ಯಾವುದೋ ಒಂದು ಕಾಗೆ ನೋಡಿದ್ದೀರಾ ಅಂದ್ಕೊಳ್ಳಿ. ಒಂದು ಎಕ್ಸಾಂಪಲ್, ಒಂದು ಕಾಗೆ ಬ್ಲ್ಯಾಕ್ ಕಲರು, ತಿರ್ಗಾ ಹಿಂಗೆ ಹೋಗಿ ಹಿಂಗೆ ಬರ್ತೀರಾ, ತಿರ್ಗಾ ನೋಡ್ತೀರಾ. ಈಗ ನೀವು ನೋಡಿರೋ ಕಾಗೆ ಯಾವುದು ಅಂತ ತಿರ್ಗಾ, ಯಾಕಂದ್ರೆ ಅಲ್ಲಿ ಇನ್ನೊಂದು ಕಾಗೆ ಬಂದು ಕೂತಿರುತ್ತೆ, ಹಿಂಗೆ ಸಪಲ್ ಆಗಿರುತ್ತೆ, ಆ ಕಡೆಯಿಂದ ಈ ಕಡೆ ಹೋಗಿರುತ್ತೆ. ಬಟ್ ಒಂದೇ ಲೈನಲ್ಲಿ ಅದೇ ಕಲರು ಅದೇ ಶೇಪಲ್ಲಿರೋದು. ನೀವು ನೋಡಿರೋ ಕಾಗೆ ಹೆಂಗೆ ಅಂತ ಇನ್ನು ಕಂಡುಹಿಡಿಯೋಕ್ಕಾಗುತ್ತಾ? ನಾನು ಆ ಕಾಗೆನೇ ನೋಡಿದ್ದು. ಈಗ ಯಾಕೆ ಎಲ್ಲ ನೋಡೋ ಒಂದೇ ಥರ, ಯಾಕಾಗೆ ಅಂತ ನಾನು ಎಕ್ಸಾಂಪಲ್ ಹೇಳ್ತಿರೋದು ಯಾವ ಥರ ಅಂತ. ಆದರೆ ಮಾನವರಲ್ಲಿ ನನ್ನನ್ನು 1000 ಜನ ಮಧ್ಯೆ ನಿಂತ್ಕೊಂಡ್ರು ನಿನ್ನ ಕೈ ಕಂಡುಹಿಡಿಯೋಕ್ಕಾಗುತ್ತೆ. ಯಾಕೆಂದರೆ ನನ್ನನ್ನು ಒಂದು ಸಲ ನೋಡಿದಾಗಲೇ ನಂದು ಮುಖ ಶೇಪು, ನನ್ನ ಬಾಯಿ, ನನ್ನ ತುಟಿ, ನನ್ನ ಕಣ್ಣು, ಇದು ಯಾರೇ ಆಗಲಿ, ನಾನೇ ಅಂತಲ್ಲ, ಯಾವುದೇ ವ್ಯಕ್ತಿನ ನೀನು ಒಂದು ಸಲ ನೋಡಿದ್ರೆ, ಈಗ ನನ್ನನ್ನು ನೋಡಿದೆ ಅಂದರೆ 1000 ಜನಗಳ ಮಧ್ಯೆ ನೀನು ಅದನ್ನು ಕಂಡುಹಿಡಿಬೋದು, ನಾನು ಇವ್ರನ್ನೇ ನೋಡಿದ್ದು ಅಂತ. ಯಾಕಂದರೆ ನನ್ನ ಹೈಟು ವೆಯ್ಟು, ನನ್ನ ಬಾಡಿ ಇದು, ನನ್ನ ಫೇಸ್ ಕಟ್ಟು ಎಲ್ಲ ನಿನಗೆ ಮೂಳೆಯಲ್ಲಿ ಹೋಗಿ ಆ ಪಿಕ್ಚರ್ ಕೂತಿರುತ್ತೆ. ಅದೇ ಥರನೇ ನೀನು ಒಂದು ಕಾಗೆ ನೋಡಿದ್ಯಾ, ಆದರೆ ಆ ಕಾಗೆನ ನಿನ್ನ ಕೈಯಲ್ಲಿ ಫಿಕ್ಸ್ ಮಾಡೋಕ್ಕಾಗಲ್ಲ. ನಾನು ಇದೇ ಕಾಗೆ ಸಡನ್ನಾಗಿ ಹಿಂಗೆ ಹೋಗ್ಬಿಟ್ಟು ಸಫಲ್ ಮಾಡಿದ್ರಾಗ ಯಾವುದೋ ಕಾಗೆ ನೋಡಿದೆ ಅಂತ ಕೇಳೋದಕ್ಕೆ, ಯಾಕೆ ಎಲ್ಲ ಒಂದೇ ಥರ ಇದೆ. ನಾನು ಹೇಳೋದು ಅರ್ಥ ಆಯ್ತಾ? ಇಲ್ಲೇ ಮ್ಯಾಜಿಕ್ ನಡೆದಿರೋದು. ಮ್ಯಾಜಿಕ್ ಎಲ್ಲಿ ನಡೀತು ಮನುಷ್ಯನಿಗೆ ಮೇನು ಅಂದರೆ ಇಲ್ಲಿ. ಅವನಿಗೆ ಮನಸ್ಸು ಎಲ್ಲಿ ಸ್ಟಾರ್ಟ್ ಆಯಿತು ಅನ್ನೋದು ಇಲ್ಲಿ. ಅವನ ಮೈಂಡ್ ಯಾವಾಗ ವರ್ಕ್ ಆಗ್ತಾ ಇದ್ದಿದ್ದು ಅಂದರೆ ಇಲ್ಲಿ. ಯಾವಾಗ ಫೇಸ್ ಕಟ್ಗಳು ಎಲ್ಲ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೋ, ಅವ್ನ ಬಾಡಿ, ಅವ್ನ ಸೈಜು, ಅವ್ನ ಮಸಲ್ಸು, ಅವ್ನ ಬ್ರೈನು, ಆಮೇಲೆ ಅವನ ಶೇಪ್ಗಳು, ಒಂದೊಂದು ಕಲರ್, ಇದು ಈಗೆಲ್ಲ ಪ್ರಾಣಿಗಳ ಮೇಟಿಂಗ್ ಎಲ್ಲ ಮಾಡೋದು ಹೆಂಗೆ ಅಂದರೆ ಸ್ಮೆಲ್ಲಲ್ಲಿ ಅದು ರೆಡಿ ಇದೆಯಾ ಅನ್ನೋದೆಲ್ಲ ಆ ಥರ ಒಂದು ಇದರಲ್ಲಿ ಮೇಟಿಂಗ್ ಮಾಡುತ್ತೆ. ಬಟ್ ಅದ್ರ ಬಾಡಿ ಏನು ಚೇಂಜಸ್ ಇರೋಲ್ಲ, ಅದ್ರದ್ದೊಂದು ಲುಕ್ ಏನು ಚೇಂಜಸ್ ಇರೋಲ್ಲ. ಇವಾಗ ಕಾಡಲ್ಲಿರೋ ಹುಲಿನೇ ಆಗಲಿ, ನಾನು 50 ಹುಲಿ ನೀನು ನಾನು ಒಂದು ಬೋನಲ್ಲಿ ತೋರಿಸ್ತೀನಿ, ನೀನು ಅದರಲ್ಲಿ ಯಾವುದೋ ಒಂದು ಹುಲಿ ಸೆಲೆಕ್ಟ್ ಮಾಡುವಂತೀನಿ, ಯಾವುದೋ ಒಂದು ಸೆಲೆಕ್ಟ್ ಮಾಡ್ತೀಯ. ಆಮೇಲೆ ನೀನು ಈ ಕಡೆ ಹೋಗು ಅಂದರೆ ನಾನು ಎಲ್ಲ ಶಫಲ್ ಮಾಡಿಬಿಟ್ಟು ನೀನು ನೋಡಿರೋ ಹುಲಿ ತೋರಿಸೋ ಇನ್ನೊಂದು ಸಲ ಅಂದರೆ ನಿನ್ನ ಕೈಯಲ್ಲಿ ಎಲ್ಲ ಒಂದೇ ಥರ ಇರುತ್ತೆ. ನಾನು ಅದನ್ನು ಹೇಳ್ತಾ ಇರೋದು. ಇಲ್ಲಿ ಮನುಷ್ಯನಿಗೆ ಹಂಗಿರಲಿಲ್ಲ, ಶೇಪ್ಗಳು ಚೇಂಜ್ ಇತ್ತು, ಎಲ್ಲ ಚೇಂಜ್. ಇವನು ಏನಾದ ಫಸ್ಟ್ ಬಂದಿರೋದು ಹೆಂಗೆ ಅಂತ ಅಂದರೆ, ಈಗ ಎಲ್ಲರೂ ಇವಾಗ ಫೇಸ್ ಕಟ್ಟೆಲ್ಲ ಚೇಂಜ್ ಆಯಿತು. ಅವನಿಗೆ ಒಂದು ಅರ್ಥ ಆಯಿತು, ನನ್ನ ಥರ ಇವನಿಲ್ಲ, ಇವನ ಥರ ಇವನಿಲ್ಲ, ಅವನ ಥರ ಇವನಿಲ್ಲ. ಈ ಆಟೋ ಕ್ರಿಯೇಷನಲ್ಲಿ ಭಗವಂತನ ಆ ಕ್ರಿಯೇಷನಲ್ಲಿ ಆಟೋದಲ್ಲಿ ಚೇಂಜ್ ಮಾಡಿರೋದು ಇದೊಂದೇ.
ಇನ್ನೇನು ಚೇಂಜ್ ಮಾಡಿಲ್ಲ. ನಮ್ಮ ಈ ಮಟ್ಟಿಗೆ ನಾವು ಈ ರೇಂಜಿಗೆ ಇದ್ದೀವಿ ಅನ್ನೋ, ಈ ಮಟ್ಟಿಗೆ ಇಲ್ಲಿ ಕೂತ್ಕೊಂಡು ಟೆಕ್ನಾಲಜಿ ಬೆಳೆಸ್ಕೊಂಡು ಹಿಂದೆ ಕೂತ್ಕೊಂಡು ಮೊಬೈಲ್ ಹಿಡ್ಕೊಂಡು ನಾನು ಹಿಂಗೆ ಮಾತಾಡೋದಕ್ಕೂ ನಿಮಗೆಲ್ಲ ಅರ್ಥ ಮಾಡೋಕ್ಕೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಹಿಂಗೆಲ್ಲ ಮಾತಾಡ್ತಾರೆ ಇದಕ್ಕೂ, ನೀವು ಗೈಯಲ್ಲಿ ಗಾಡೀಲಿ ಏರೋಪ್ಲೇನಲ್ಲೆಲ್ಲ ಹೋಗೋದಕ್ಕೂ ಅದೊಂದು ಸ್ಮಾಲ್ ಚೇಂಜಸ್, ಬಾಡಿ ಚೇಂಜಸ್ಸು. ಅವ್ನು ನೋಡಿದಂಗೆ ಇವನಿಲ್ಲ, ಇವ್ನು ನೋಡಿದಂಗೆ. ಆವಾಗ ಏನಾಯಿತು, ಅವ್ನು ಫಸ್ಟ್ ಅವ್ನ ಬಾಯಲ್ಲಿ ಬಂದಿದ್ದು ಏನು ಅಂದರೆ ಸೌಂಡು. ಇವನ ಫೇಸು ಒಂಥರ ಇರೋದಂದ್ರೆ ಇವನಿಗೊಂದು ಸೌಂಡ್ ಮಾಡ್ದ, ಅವನ ಫೇಸಿಗೆ ಒಂದೊಂದು ಅವ್ನು ಸೌಂಡ್ ಮಾಡ್ದ. ಫಸ್ಟು ಭಾಷೆ ಹುಟ್ಟಿದ್ದು ಹೆಂಗೆ ಅಂದರೆ ಸೌಂಡಿಂದ. ಈಗ ಒಂದು ಅಂತ ಒಂದು ಸೌಂಡ್ ಮಾಡಿದ್ರೆ ಇನ್ನೊಂದು ಅಂತ ಯಾವುದೋ ಒಂದು ಸೌಂಡ್ ಮಾಡಿನೇ ಈ ಸೌಂಡ್ ಮುಖಾಂತರನೇ ಅವ್ನು ಕಮ್ಯುನಿಕೇಟ್ ಮಾಡ್ದ. ಅದಾದಮೇಲೆ ಸೌಂಡು ಪದವಾಗಿ ಸ್ಟಾರ್ಟ್ ಆಯಿತು. ಏನೋ ಒಂದು ಪದ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಪದದಿಂದ ಅವನಿಗೆ ಅವನ ಗುಂಪು ಯಾವುದು, ಅವನು ಯಾರು, ಅವ್ನ ಫ್ಯಾಮ್ಲಿ ಯಾವುದು ಅಂತ. ಆಮೇಲೆ ಆ ಗುಂಪು ಒಂದು ಸೇರಿದ್ರೆ ಅದು ಏನೇನು ಮಾಡ್ಬೋದು ಅನ್ನೋದಾಯಿತು. ಆ ಗುಂಪಿಂದ ಅವನು ಅಲ್ಲಿಂದ ಒಂದು ಥಾಟ್ಸ್ ಬರೋಕ್ಕೆ ಚೇಂಜ್ ಆಯಿತು. ಈಗ ಈ ಕೃಷಿ ಮಾಡೋದ್ರಿಂದ ಆಗಲಿ, ಒಗ್ಗಟ್ಟಿಂದ ಆಗಲಿ, ಇವನು ನಮ್ಮವನು, ಇವನು ಬೇರೆಯವನು, ಈಗ ಫೈಟ್ ಮಾಡಿದಾಗ ಇದೆಲ್ಲ ಸಪ್ರೇಷನ್ ಮಾಡೋದಕ್ಕೆ ಅವನಿಗೆ ಮೇನಾಗೆ ಸಿಕ್ಕಿರೋ ಒಂದು ಅರಿವು ಬಂದು ಇದೊಂದು ಚೇಂಜಸ್ ನಮ್ಗಳ ಫೇಸ್ ಕಟ್ ಚೇಂಜಸ್ಸು. ನನ್ನ ಅರ್ಥ ಆಯ್ತಾ? ಸುದೀಪು ಆಗಲಿ ದರ್ಶನೇ ಆಗಲಿ ನೋಡೋಕ್ಕೆಲ್ಲ ಒಂದೇ ಥರ ಇಲ್ವಲ್ಲ. ಈಗ ದರ್ಶನ್ ಬಂದರೂ ನಾವು ನೋಡ್ತೀವಲ್ಲ, ದರ್ಶನ್ ಅದು ಒಂದು ಸುದೀಪ್ ಅಂತ ನೋಡ್ತೀವಿ, ಐಡೆಂಟಿಫೈ ಮಾಡ್ತೀವಲ್ಲ. ನಾನು ಹೇಳೋದು ಅರ್ಥ, ಸುದೀಪ್ ಥರನೇ 1000 ಜನ ಇನ್ನು ತಂದು ನಿಲ್ಸೋಕ್ಕಾಗುತ್ತಾ? ದರ್ಶನ್ ಥರ ಅದೇ ಬಾಡಿ, ಅದೇ ಫೇಸ್ ಕಟ್ಟು, ಅದೇ ಇದು ನಿನ್ನ ಕೈಲಿ ತಂದು ನಿಲ್ಸೋಕ್ಕಾಗುತ್ತಾ? ಆಗಲ್ಲ. ಎಲ್ಲೂ ಭೂಮಿಲಿ ಹುಡ್ಕೋರು ಸುದೀಪ್ ಥರ A to Z 1000 ಜನ ನಿಲ್ಸೋಕ್ಕಾಗಲ್ಲ. ಅದೇ ಇಡೀ ಪ್ರಪಂಚದಲ್ಲಿ ನಾನು ಹುಡ್ಕೊಂಡು 1000 ಹುಲಿನ ತಂದು ನಿಲ್ಲಿಸ್ತೀನಿ. ಸೇಮ್ ಡಿಸೈನ್, ಸೇಮ್ ಲುಕ್ಕು. ಇನ್ನು ಯಾವನೇ ಒಬ್ಬ ಮನುಷ್ಯ ಅದನ್ನು ನೋಡಿದ ತಕ್ಷಣ ಇದು ಆಫ್ರಿಕಾ ಹುಲಿ, ಇದು ಅಮೇರಿಕಾ ಹುಲಿ ಅಂತೆಲ್ಲ ಕಂಡುಹಿಡಿಯೋಕ್ಕಾಗಲ್ಲ. ಒಂದು ಸಲ ನೋಡ್ಬೋದು, ಎಲ್ಲ ಸೇಮ್ ಆಗಿರುತ್ತೆ, ಹುಲಿ ಸಿಂಹ ಎಲ್ಲ ಲೈನಾಗೆ. ಬಟ್ ಮನುಷ್ಯ ಮಾತ್ರ ನೋಡೋಕ್ಕೆ ಡಿಫ್ರೆಂಟಾಗಿ ಕಾಣಿಸೋಕ್ಕೆ ಯಾವಾಗ ಶುರು ಆಯಿತೋ ಆವಾಗನೇ ಅವನಿಗೆ ಮಾತು ಬಂತು. ಅದು ನನ್ನವಳು, ಇದು ಅವನವಳು ಅಂತ ಗೊತ್ತಾಯಿತು. ಹೆಣ್ಣಿನ ಮೇಲೆ ಆಸೆ ಬಂತು. ಅವನಿರೋ ಜಾಗದ ಮೇಲೆ ನನಗೆ ಬೇಕು ಅಂತ ಒಂದು ಟೆರಿಟರಿ ತೊಗೊಂಡು. ಆ್ಯಕ್ಚುಲಿ ನೇಚರಲ್ಲೇ ಟೆರಿಟರಿ ಇದೆ. ಈಗ ಆಫ್ರಿಕಾದಲ್ಲಿರೋ ಹುಲಿ ಸಿಂಹಗಳೇ ಆಗಲಿ, ಅದು ಟೆರಿಟರಿ ಬಿಟ್ಟು ಇನ್ನೊಂದು ಸಿಂಹ ಬಂದರೆ ಸೇರಿಸಲ್ಲ. ಅದು ನಮ್ಮ ಬ್ಲಡ್ ಲೈನಲ್ಲೇ ಇದೆ. ಅದು ಈ ಯೋಚನೆ ಮಾಡೋ ಲೆವೆಲ್ಗೆ ಬಂದರೆ ಏನಾಗುತ್ತೆ ಯೋಚನೆ ಮಾಡಿ. ಇದು ನಂದು, ಯಾರಿಗೂ ಕೊಡಲ್ಲ, ಯಾರಿಗೂ ಬಿಡಲ್ಲ, ಆ ಮೆಂಟಾಲಿಟಿ ಬಂದರೆ, ಆ ಯೋಚನೆ ಮಾಡೋ ಶಕ್ತಿ ಬಂದರೆ, ನಾನು ಹೇಳೋದು ಅರ್ಥ ಆಯ್ತಾ? ಹಂಗೆ ಅಲ್ಲಿ ಶುರುವಾಗಿದ್ದು ಕತೆ. ಸ್ಮಾಲ್ ಚೇಂಜಸ್ಸಿಂದ. ಯಾವ ಚೇಂಜಸ್ಸು? ನಮ್ಮ ಬಾಡಿಗಳು ಚೇಂಜಸ್ಸಿಂದ. ಆವಾಗ ಮಾತು ಉಟ್ಕೊಂತು, ಡಿಫ್ರೆನ್ಸ್ ಗೊತ್ತಾಯಿತು, ಅವನ ಡಿಫ್ರೆನ್ಸ್ ಗೊತ್ತಾಯಿತು. ನಮ್ಮ ಈ ಲೈನಲ್ಲೇ ಬ್ಲಡ್ಡಲ್ಲೇ, ಆ ಅನಿಮಲ್ ಬ್ಲಡ್ಡಲ್ಲೇ ಅದೊಂದು ಇತ್ತು. ಆದರೆ ಡಿಫ್ರೆನ್ಸ್ ಬಂದಾದ ತಕ್ಷಣ ಗೊತ್ತಾಯಿತು, ಇದು ಬೇರೆ, ಅದು ಬೇರೆ, ಅದು ಬೇರೆ, ಆ ಆಸೆ ಈ ಆಸೆ ಒಂದೊಂದೇ ಶುರುವಾಯಿತು. ಆವಾಗ ಇದನ್ನು ಕಂಟ್ರೋಲ್ ಮಾಡ್ಬೋದು, ಅದನ್ನು ತೊಗೊಬೋದು. ಇದು ಆವಾಗ ಅವನಿಗೆ ಡಿಫ್ರೆನ್ಸ್ ಗೊತ್ತಾಗ್ತಾಯಿದೆ. ನಾವು ಮಾನವರು, ನಾವು ಈ ಥರ ಇದ್ದೀವಿ, ಇದು ಈ ಥರ ಇದ್ದೀವಿ. ಈ ಡಿಫ್ರೆನ್ಸು ಅದು ಒಂದೊಂದೇ ಗೊತ್ತಾಗಿ ಎವಲ್ಯೂಷನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಒಂದೇ ಒಂದು ಚೇಂಜಸ್ಸಿಂದ. ಸರಿನಾ? ಎವಲ್ಯೂಷನ್ ಆಗಿ ಒಂದು ಸ್ಟೇಜಿಗೆ ಬಂದಾಗ ಏನಾಯಿತು, ಅದರಲ್ಲಿ ಒಬ್ಬಂಗೆ ನಾನು ಯಾರು ಅಂತ ಹುಚ್ಚ ಆಗಕ್ಕೆ ಸ್ಟಾರ್ಟ್ ಮಾಡಿದ. ಹೆಂಗೆ ಅಂದರೆ ಅವನು ಏನೋ ಆ ಟೈಮಲ್ಲೆಲ್ಲ ಚೇಂಜಸ್ ಆದಮೇಲೆ ಒಬ್ಬ ಸ್ಟ್ರೆಸ್ಗಳು ಅದು ಇದು ಆ ಟೈಮಲ್ಲೇ ಶುರು ಆಯಿತು. ಬೇಡದಿರೋದೆಲ್ಲ ಆಸೆ ಪಟ್ಟು ಎಲ್ಲ. ಆವಾಗ ಅವನು ಒಬ್ಬ ಸಾಯಕ್ಕೆ ಟ್ರೈ ಮಾಡ್ದ. ಆಯಿತಾ? ಆ ಸಾಯಕ್ಕೆ ಟ್ರೈ ಮಾಡಿದಾಗ ಏನಾಯಿತು, ಅವನಿಗೆ ಅವನ ಬಾಡಿಯಿಂದ ಏನೋ ಒಂದು ಈಚೆ ಹೋಗಿ ಒಳಗಡೆ ಬಂದಂಗಿತ್ತು. ಅರ್ಥ ಆಯ್ತಾ? ಈಚೆ ಹೋಗಿ ಒಳಗಡೆ ಬಂದಂಗಿತ್ತು. ಇವನಿಗೆ ಶಾಕು. ಏನೋ ಇತ್ತು ಒಳಗಡೆ ಏನೋ ಇದೆ, ಒಳಗಡೆ ಏನಿದೆ, ನಾನು ಯಾರು ಅಂತ ಕೆಳಕ್ಕೆ ಸ್ಟಾರ್ಟ್ ಮಾಡ್ದ. ಅವನೇ ಮೊಟ್ಟ ಮೊದಲ ಮಹಾಗುರು ಇಡೀ ಪ್ರಪಂಚಕ್ಕಾಗಿತ್ತು.
ಅವನವನೇ ಕೇಳಿಕೊಂಡು ಏನೋ ಇತ್ತು ಒಳಗಡೆ ಏನೋ ಇತ್ತು, ನಾನು ಬಂದೆ ಈಚೆ ಏನೋ ನೋಡಿದೆ ಮತ್ತೆ ಹೋದೆ ಅನ್ನೋದು ಅಲ್ಲಿ ಶುರುವಾಗಿದ್ದು. ಇದರಲ್ಲಿ ಏನೂ ತುಂಬ ಸೀಕ್ರೆಟ್ ಇಲ್ಲ. ಇದು ಯಾವಾಗ ಅವನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆಗ ಫೋಕಸ್ ಅವನಿಗೆ ಮೇಲೋಯ್ತು. ಮೇಲೆ ಹೋಗ್ತಾ ವರ್ಷಾನುಗಟ್ಟಲೆ ಅವನ ಮನೆ ಮಠ ಅದು ಇದು ಬಿಟ್ಟು ತಿನ್ನೋದು ಬಿಟ್ಟು ಏನೋ ಸಿಗುತ್ತೆ, ಬಟ್ ಒಳಗಡೆ ಏನೋ ಇದೆ ಅಂದ್ಬಿಟ್ಟು ನನ್ನ ಒಳಗಡೆ ಏನಿದೆ ಅನ್ನೋದು ಈ ಚೇಂಜಸ್ ಎಲ್ಲ ಬಂದು ಆ ಒಂದು ಪೀಕ್ ಪಾಯಿಂಟಲ್ಲಿ ಅವನು ಯಾವ ಪ್ರಾಣಿನೂ ಹೋಗಿ ಸಾಯಲ್ಲ, ಯಾವ ನಾಯಿನೇ ಆಗಲಿ ಹೋಗಿ ಸಾಯಬೇಕು ಅಂತ ಅಂದ್ಕೊಳ್ಳಲ್ಲ. ಯಾವ ಪ್ರಾಣಿಗಳು ಪಕ್ಷಿಗಳು ಅಷ್ಟೇ, ಅದಕ್ಕೆ ಏಜ್ ಆದಾಗ ಸಾಯುತ್ತೆ, ಅದು ಕಾಯಿಲೆ ಇದ್ದಾಗ ಸಾಯುತ್ತೆ, ಕೆಲವೊಂದೆಲ್ಲ ಅದಕ್ಕೆ ಒಂದು ಪ್ರಾಬ್ಲಮ್ ಬಂದಾಗ ಸಾಯುತ್ತೆ. ಸೂಸೈಡ್ ಮಾಡ್ಕೋಬೇಕು ಅನ್ನೋದು ಯಾವಾಗ ಬರುತ್ತೆ ಅಂದರೆ ಈ ಜೀವನನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ, ಇದು ನಮ್ಮ ಕೈಯಲ್ಲಿಲ್ಲ, ಈ ಕಂಟ್ರೋಲ್ ಆಗಲ್ಲ ನನ್ನ ಕೈಯಲ್ಲಿ, ನಾನು ರೆಡಿ ಇಲ್ಲ ಇದಕ್ಕೆಲ್ಲ ಅನ್ನೋವಾಗ ಅವನೇನಾಗ್ತಾನೆ, ಅದೊಂದು ಸ್ಥಿತಿಗೆ ಬರ್ತಾನೆ. ಆ ಸ್ಥಿತಿಗೆ ಬಂದಾಗಲೇ ಅದು ನೋಡಿ, ಅದು ಭಗವಂತನ ಆಟನೇ, ಅದು ಆ ಕ್ರಿಯೇಷನಲ್ಲಿದೆ. ಆ ಟೈಮಲ್ಲಿ ಅವನಿಗೆ ಅದೊಂದು ಏನೋ ಬಂದು ಸಾಯೋ ಮೂಡಲ್ಲಿ ಏನೋ ಸ್ಟಾರ್ಟ್ ಹಾಕೊಂಡ. ಆ ಟೈಮಲ್ಲಿ ಏನೋ ಹೋಗಿ ಈಚೆ ಬಂದು ಅವನು ಅದನ್ನೇ ಫೀಲಾಗಿ ಏನೋ ಇದೆ ಅಂತ ಅದನ್ನೇ ಹುಡುಕಿ ಒಳಗಡೆ ನೋಡಿ ಏನಿದೆ ಅಂತ ನೋಡಿ ಅದು ಫೋಕಸ್ ಮಾಡಿ ಆವಾಗ ಥಾಟ್ಲೆಸ್ ಮೈಂಡು ಆವಾಗ ಜಾಸ್ತಿ ಇತ್ತು. ಆಗಿನ ಕಾಲದಲ್ಲಿ ಥಾಟ್ಲೆಸ್ ಮೈಂಡು ತುಂಬ ಜನಕ್ಕಿತ್ತು. ಈ ಕಾಲಕ್ಕೆ ಯಾರಿಗೂ ಅಷ್ಟು ಥಾಟ್ಲೆಸ್ ಮೈಂಡ್ ಇಲ್ಲ, ಫ್ರೀ ಮೈಂಡ್ ಇಲ್ಲ, ಏನು ಯೋಚನೆ ಮಾಡದೆ ಕೂತ್ಕೊಳ್ಳೋಕ್ಕೆ ಈ ಕಾಲದಲ್ಲಿ ಕಲಿಯುಗದಲ್ಲಿ ಯಾರ ಕೈಲಾಗಲ್ಲ. ಆ ಕಾಲದಲ್ಲಿ ಥಾಟ್ಲೆಸ್ ಮೈಂಡು ತುಂಬ ಜನಕ್ಕಿತ್ತು. ಆವಾಗ ಈ ಕಾಲ ನಾನು ಹೇಳಿದ್ನಲ್ಲ, ಇವನು ಹುಡುಕ್ತಾ ಇದ್ರಲ್ಲ ಇವರಿಗೆ ಅದು ತುಂಬಾ ಇತ್ತು, ಪೀಸ್ ಆಫ್ ಮೈಂಡ್ ಇತ್ತು. ಬಟ್ ಏನಿದೆ ಅಂತ ಹುಡುಕ್ತಾ ಗೊತ್ತಾಗುತ್ತೆ. ಆವಾಗ ಕೃಷ್ಣ ಪರಮಾತ್ಮ, ರಾಮ, ಶಿವ ಎಲ್ಲ ನಾವು ಹೇಳ್ತೀವಲ್ಲ, ಎಲ್ಲ ಗೊತ್ತಾದ ಮೇಲೇ ಇದು ನನ್ನಲ್ಲೇ ಎಂಡ್ ಆಗಬಾರ್ದು ಅಂದ್ಬಿಟ್ಟು ಅವರು ಒಂದು ಗುಂಪು ಸೇರಿಸಿ ಎಲ್ಲರಿಗೂ ಇದನ್ನು ಉಪದೇಶ ಕೊಡೋಕ್ಕೆ ಸ್ಟಾರ್ಟ್ ಮಾಡೋದು. ಹಿಂಗಿದೆ, ಈ ಥರ ಇದೆ, ಭಗವಂತ ಇದ್ದಾನೆ, ಮಹಾಶಕ್ತಿ ಇದೆ, ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದವನೇನೆ, ಅವನ ಕೃಪೆಯಲ್ಲಿ ಅವನ ದಯೆಯಲ್ಲೇ ನಾವೆಲ್ಲ ಬದುಕ್ತಾ ಇರೋದು, ಅವನಿಲ್ಲ ಅಂದರೆ ನಾವಿಲ್ಲ, ಈ ಪ್ರಪಂಚ ಫುಲ್ಲು ಅವನ ದಯೆಯಿಂದನೇ ನಡೀತಾ ಇರೋದು, ಅವನಿಲ್ಲ ಅಂದರೆ ನಾವಿಲ್ಲ ಅನ್ನೋ ಒಂದು ವಿಷಯ ಮೊದಲ ಗುರು ಅವರೇ ಆದರು, ಅವರೇ ಹೇಳಿದ್ರು. ಅಲ್ಲಿಂದ ತುಂಬ ಗುರುಗಳು ನಾವೆಲ್ಲ ನೋಡ್ತೀವಲ್ಲ, ಯೇಸು, ಅಲ್ಲ, ರಾಮ, ನಮ್ಮ ಇವರು ಎಲ್ಲ ಗುರು ಪರಂಪರೆ ಇಲ್ಲಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಬಂದು ಈ ಮಾನವರಿಗೆ ಇನ್ನೂ ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ, ದಯವಿಟ್ಟು ತುಂಬ ಕಂಟ್ರೋಲ್ ಮಾಡ್ಕೊಳ್ಳಿ ಜಾಸ್ತಿ. ಇವಾಗ ನಾವು ಒಂದು ಸ್ಥಿತಿಗೆ ಒಂದು ಸ್ಟೇಜಿಗೆ ಬಂದು ಎಲ್ಲ ಏನೋ ಅದು ಅವನೇ ಕಳಿಸ್ತಾ ಇರೋದು, ಹೋಗು ನಿನ್ನಿಂದನೇ ಹೋಗು ಅಂತ. ನಮ್ಮಿಂದನೇ ನಮಗೂ ಇರುತ್ತೆ, ನಮಗೂ ಮನುಷ್ಯರು ಎಲ್ಲ ಚೇಂಜ್ ಆಗಬೇಕು, ಇವ್ರಿಗೆ ಅರ್ಥ ಮಾಡ್ಕೊಬೇಕು, ಪರಿಸ್ಥಿತಿ ಗೊತ್ತಾಗಬೇಕು ಅನ್ನೋದನ್ನು ನಮಗೂ ಇರುತ್ತೆ ಹೇಳಬೇಕು ಅಂತ. ನಮಗೆ ಇವಾಗ ನಾವು ಅದಕ್ಕೆ ನಾವು ಬರ್ತಾ ಇರ್ತೀವಿ, ಎಷ್ಟೋ ಜನ ಬರ್ತಾರೆ, ನೋಡಿದ್ರೆ ಕಳಿಯಲ್ಲ. ಇದು ಏನಂತ ನಿಲ್ತಾಯಿಲ್ಲ, ಎಲ್ಲೂ ಸ್ಟಾಪ್ ಆಗ್ತಾಯಿಲ್ಲ, ಅರ್ಥ ಇದ್ದ, ಇದು ಹೋಗ್ತಾನೇ ಇದೆ. ಈಗ ಏನಾಗೋದು ಗೊತ್ತಾ, ಇದು ಹೋಗ್ತಾ ಅವನು ಹೆಂಗೆ ಅಲ್ಲಿಂದ ಚೇಂಜ್ ಆಗಿ ಹಿಂಗೆ ಬಂದೋ, ಈಗ ಇಲ್ಲಿಂದ ಚೇಂಜ್ ಆಗಿ ಇನ್ನೊಂದು ಆಗ್ತಾನೆ. ಬೇಕಾಗಿದೆಯಲ್ಲ ಇವಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ರಪಂಚ, ಎಂಜಾಯ್ ಮಾಡ್ರು. ನೀವು ಎಂಜಾಯ್ ಮಾಡೋಕ್ಕೆ ಬಂದಿರೋದು ಇಲ್ಲಿ, ಇದು ಅದು ನೋವು ನಲಿಯೋದು ಇದು ಕಷ್ಟ ಬಿಟ್ಟು ಎಲ್ಲ ಸಾಯಕ್ಕಲ್ಲ. ಒಬ್ಬಂಗೆ ಹೆಲ್ಪ್ ಮಾಡ್ರು. ಕಾಸೆಲ್ಲ ನಾವೇ ಅಲ್ವಾ ಸೃಷ್ಟಿ ಮಾಡಿದ್ದು, ಏನು ಭಗವಂತ ಸೃಷ್ಟಿ ಮಾಡೋದನ್ನ ನೋಟ್ ಗಿಟ್ಟೆಲ್ಲ ಅವ್ನು ಪ್ರಿಂಟ್ ಮಾಡಿಕೊಟ್ನ. ಮನೆಗೇನೆ ಏನಿಲ್ಲ, ಇಲ್ಲಿ ಭೂಮಿಲಿ ಸಿಗೋ ಐಟಮ್ಸ್ನೇ ತಾನೇ ನೀವು ಮರುಸೃಷ್ಟಿ ಮಾಡಿ ಅದನ್ನು ಯೂಸ್ ಮಾಡ್ತಾ ಇರೋದು. ರೀಸೆಗೆ ಏನು ಬೇರೆ ಗ್ರಹದಿಂದ ಏನಾರು ಹಗ್ಗಕಟ್ಟು ಎಳಿತಾ ಇದ್ದೀರಾ ಇಲ್ಲಿ, ನಾನು ಅಷ್ಟು ಪ್ರೀಶಿಯಸ್ ಆಗಿ ಮಾಡ್ತೀನಿ ಎಲ್ಲ ಇವನು ಭಗವಂತ ಕೊಟ್ಟಿರೋ ಮೆಟೀರಿಯಲ್ಸ್ ತಾನೆ ಇಲ್ಲೆಲ್ಲ, ಅದಕ್ಕೆಲ್ಲ ಯಾಕೆ ಆಸೆ ಬಿದ್ದು ಸಾಯ್ತಾ ಇದ್ದೀರಾ? ಸಾಕು ಅನ್ನೋ ಮನೋಭಾವನೆ ಯಾವನಿಗೂ ಬರೋಲ್ಲ. ಯಾವನಾರು ಒಬ್ಬ ಕಷ್ಟದಲ್ಲಿದ್ದಾಗ ಅವನಿಗೂ ಸ್ವಲ್ಪ ಹೆಲ್ಪ್ ಮಾಡ್ರು. ಇವಾಗ ನೀನು ಚೆನ್ನಾಗಿದೆಯಾ ಅಂದರೆ ನಿನ್ನ ಗ್ರಹಗತಿಗಳು ಒಂದು ಸ್ಟೇಜಲ್ಲಿ ಚೆನ್ನಾಗಿತ್ತು, ಅದಕ್ಕೆ ನೀನು ಈಗ ಚೆನ್ನಾಗಿದೆಯಾ ಅದನ್ನು ಅರ್ಥ ಮಾಡ್ಕೋ. ಆವಾಗ ನೀನೇನು ಮಾಡಬೇಕು, ಅದು ಇನ್ನೊಬ್ಬಂಗೆ ಹಂಚಬೇಕು.
ಕೊಡಬೇಕು. ಇಲ್ಲ ನನ್ನಲ್ಲೇ ಹಿಡ್ಕೊತೀನಿ, ನಾನೇ ಎಲ್ಲ ಮಾಡ್ತೀನಿ ಅಂದರೆ ಇನ್ನು ನೀವೆಲ್ಲ ಮತ್ತೆ ಸತ್ತು ಹುಡ್ತೀರಾ. ಈಗ ಹಿಂಗಿರ್ತೀಯ, ನೆಕ್ಸ್ಟ್ ಜನ್ಮದಲ್ಲಿ ಇನ್ನು ಖರಾಬಾಗಿರ್ತೀಯ. ಅವಾಗೆಲ್ಲ ಎದೆ ಬಾಯಿಯೆಲ್ಲ ಹೊಡ್ಕೊಬೇಕು. ಅದಕ್ಕೆ ಬಡವನೇ ಆಗಲಿ ಸಾಹುಕಾರನೇ ಆಗಲಿ ಸ್ವಲ್ಪ ನೋಡಿಕೊಂಡು ಎಲ್ಲರಿಗೂ ಏನೇನು ಕೊಟ್ಟು ಬದುಕಿ ಸ್ಪ್ಲಿಟ್ ಮಾಡಿ ಏನು ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದಿದ್ರೆ ನಿಮ್ಗೆ ಯಾವುದೇ ಥರ ಏನೂ ಸಿಗೋಲ್ಲ. ಈ ಆಸೆಯಲ್ಲೇ ಬಿದ್ದು ಸಾಯ್ತೀರ, ಕೊಳಿತೀರ. ಈ ಪ್ರಾಣಿಗಳು ನಮ್ಮದು ಮನುಷ್ಯ ಥರ ಕೊಳಿತಲ್ಲ, ಅದು ಗೊತ್ತಾ ನಿಮಗೆ? ನಾವು ಅಂತೀವಿ ನಾವುಗಳು ಪ್ರಾಣಿಗಳೇ, ಆದರೆ ಸ್ವಲ್ಪ ಪ್ರಾಣಿಗಳು ಬಿಟ್ಟು ಒಂದು ಸ್ಟೇಜಲ್ಲಿ ಮೇಲಿದ್ದೀವಿ, ಅರ್ಥ ಆಯ್ತಾ? ಆದರೆ ಪ್ರಾಣಿಗಳು ನಮ್ಮ ರೇಂಜಿಗೆ ಕೊಳಿತಲ್ಲ, ಅವುಗಳು ನೆಮ್ಮದಿಯಾಗವೆ. ಅವ್ರನ್ನೆಲ್ಲ ಒಂದು ಸಲ ಫೋಕಸ್ ಮಾಡಿ. ರೋಡಲ್ಲಿರೋ ನಾಯಿಗಳೇ ಆಗಲಿ, ಮನೇಲಿರೋ ಸಾಕ್ತಾರೆ ಬೆಕ್ಕೆ ಆಗಲಿ, ಆಡ್ತಾರೆ ಕಾಗೆ ಪಾರಿವಾಲೆಲ್ಲ ನೋಡಿ ನೆಮ್ಮದಿಯಾಗಿ ಪೀಸ್ ಆಫ್ ಮೈಂಡು. ಫುಡ್ಡು ಮೇಟಿಂಗು, ಫುಡ್ಡು, ಆಮೇಲೆ ಈ ನಮ್ಮ ಏನಾರು ಬಂದರೆ ಅಟ್ಯಾಕ್ ಮಾಡೋಕೆ ಏನಾರು ಬಂದರೆ ಸರ್ವೈವ್ ಮಾಡೋ ಒಂದು ಸ್ಕಿಲ್ಲು, ಅದೊಂದು ಅರಿವು ಐತೆ, ಆರಾಮಾಗಿ ಬದುಕ್ತವೆ. ಇದನ್ನು 3 ದಾಟಿ ನಮಗೊಂದು 4ನೇ ಬುದ್ಧಿ, 5ನೇ ಬುದ್ಧಿ, 6ನೇ ಬುದ್ಧಿ ಬಂದಿರೋದಕ್ಕೆ ಈ ಮಟ್ಟಿಗೆಲ್ಲ ಈ ಥರ ಅಸಹ್ಯವಾಗಿ ಹೋಗ್ಬಾರ್ದು, ಸರಿನಾ? ದಯವಿಟ್ಟು ಎಲ್ಲ ಜನರು, ಎಲ್ಲ ಮಾನವ ಕುಲದವರು ದಯವಿಟ್ಟು ಅರ್ಥ ಮಾಡಿಕೊಂಡು ನಿಮ್ಮ ಜೀವನ, ಒಬ್ಬ ಆಟೋ ಓಡಿಸೋನೇ ಆಗಲಿ, ಒಬ್ಬ ಕ್ಯಾಬ್ ಡ್ರೈವರೇ ಆಗಲಿ, ಒಬ್ಬ ಇಂಜಿನಿಯರೇ ಆಗಲಿ, ಒಬ್ಬ ಡಾಕ್ಟ್ರೇ ಆಗಲಿ, ಎಲ್ಲರೂ ಜಾತಿ ಧರ್ಮ ಎಲ್ಲ ಹೇಳ್ಕೊಂಡು ಓಡಾಡ್ದೇನೆ ಇವನ ಮೇಲೂ ನಾನು ಕೀಳು, ನಾನು ಸಾಹುಕಾರ, ನಾನು ಕಾರಲ್ಲಿ ಓಡ್ತಾಯಿದ್ದೀನಿ, ನಾನು ಕೋಟಿಗಟ್ಟಲೆ, ಎಲ್ಲರೂ ಸಾಯಬೇಕು. ಸಾವು ಆಲ್ರೆಡಿ ಮನುಷ್ಯ ಒಂದು ರೇಂಜ್ಗೆ ತುಂಬ ಹಾಳಾಗ್ಬಿಟ್ಟಿದ್ದಾನೆ, ಸರಿನಾ? ಈಗ ಏನೋ ಒಂದು ಮುಕ್ತಿ ಮೋಕ್ಷಕ್ಕೆ ಬರೋ ಒಂದು ಸೋಲ್ಗೂ ನೀವು ಆಸೆಗಳು ತೋರಿಸ್ಕೊಂಡು ಅವನಿಗೂ ಹಾಳು ಮಾಡ್ತಾಯಿದ್ದೀರಾ, ಸರಿನಾ? ಇವಾಗ ಆಸೆ ಪಡೋವನಿಗೂ ನೀನು ಆಸೆ ಪಡಬೇಡ ಅಂದ್ರೂ ಅವ್ನು ಕೇಳಲ್ಲ. ಸರಿ, ಎಲ್ಲ ಬಿಟ್ಟು ನನಗೆ ನಾನು ಒಂದು ದಾರಿಲಿ ಬರಬೇಕು, ನಾನು ಇದನ್ನೆಲ್ಲ ಪ್ರಪಂಚನ ಅರ್ಥ ಮಾಡ್ಕೊಬೇಕು ಅನ್ನೋವನಿಗೂ ದಾರಿ ಬಿಟ್ಕೊಡಲ್ಲ. ಇಲ್ಲಿ ಎಲ್ಲ ಸ್ಟಾಪ್ ಮಾಡಿಬಿಟ್ಟವ್ರೆ. ಅವನು ಬರೋಕ್ಕೆ ಹೋದರೆ ಇಲ್ಲಿ ಸೆಂಟ್ರಲ್ ಡೋಂಗಿ ಬಾಬಾಗಳು ಅವರು ಸೇರಿಕೊಂಡು ಅವನು ಬೇರೆ ಥರ ತಿರುಗಿಸ್ಬಿಡೋದು. ಅವನು ಮತ್ತೆ ಅಲ್ಲೆಲ್ಲೋ ಹೋಗಿ ಯಾವುದೋ ಗೋಡೆಯಲ್ಲಿ ಹೋಗಿ ತಲೆ ಹೊಡ್ಕೊತಾ ಇರ್ತಾನೆ, ಎಲ್ಲಿ ಅಂತ. ಇಲ್ಲ, ಇದೇ ಆಗಿರೋದು ಇವಾಗ. ಈಗ ಆಸೆಯಲ್ಲಿ ನೋಡು, ಇವನು ಈ ಸ್ಪಿರಿಚುವಲ್ ಹೇಳ್ಕೊಂಬರೋನು ಅದನ್ನೇ ಮಾಡ್ತಾಯಿರೋದು. ಗೊತ್ತಿದೆ ಅನ್ಬೇಕು, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅನ್ಬೇಕು ಕಣ್ರಿ. ನೀನು ಈಗ ಇಲ್ಲಿ ಭೂಮಿಲಿ ಇಲ್ಲಿ ಹೆಂಗಿದೆ ಅಂತ ನಿಮ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಕರ್ಮಗಳು ಹೆಂಗೆ ಹೊಡೆಯುತ್ತೆ ಅಂತ. ಕರ್ಮ ಅಂದರೆ ಒಳ್ಳೇದು ಇದೆ, ಕೆಟ್ಟದ್ದು. ನೀನು ಒಳ್ಳೆ ದಾನ ಧರ್ಮ ಮಾಡೋದು ಅದೂ ಕರ್ಮನೇ. ನೀನು ಬರೀ ಮೋಸ ಗೀಸ ಒಬ್ಬಂಗೆ ತಲೆ ಹೊಡೆಯೋ ಕೆಲಸ ಮಾಡಿದ್ರು ಅದೂ ಕರ್ಮನೇ. ಕರ್ಮ ನೀನು 2 ಕೆಲಸ ಮಾಡಿದ್ರು ಅದು ಅರ್ಥ ಒಂದೇ. ಕರ್ಮ ಅಂದ್ರೆ ಮತ್ತೆ ಹುಟ್ಟಬೇಕು ಅಂತಲೇ ಅರ್ಥ, ಸರಿನಾ? ಈಗ ನೀನು ಇದನ್ನೆಲ್ಲ ಮಾಡಿಕೊಂಡು ಇಷ್ಟೆಲ್ಲ ಮಾಡಿ ಇವಾಗ ಡೋಂಗಿ ಬಾಬಾ ಇವರೆಲ್ಲ ಮಾಡ್ಕೊಂಡು ಪಾಪ ಅವ್ನು ಸ್ಪಿರಿಚುವಲಲ್ಲಿ ಇರಬೇಕು, ಅವ್ನಿಗೆ ಅರ್ಥ ಆಗಬೇಕು. ಅವನು ಅದನ್ನೇ ಎಡ್ಜಲ್ಲಿ ಇರ್ತಾನೆ, ಅವನು ಕನ್ಫ್ಯೂಸ್ ಮಾಡಿ ಬಿಟ್ಬಿಡೋದು. ಈಗ ನಾನೇನು ಹೇಳ್ತಾ ಇದ್ದೀನಿ, ಅದಕ್ಕೆ ಅವನಿಗೆ ಈ ಥರ ಡೋಂಗಿ ಬಾಬಾಗಳಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ನೀನು ಇಲ್ಲಿ ಸುಳ್ಳು ಹೇಳು. ನಾನು ಸಾಮಾನ್ಯವಾದ ಮನುಷ್ಯನಿಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಇರೋ ಪರಿಸ್ಥಿತಿ ನಾನು ಹೆಂಗೆ ಇಲ್ಲಿ ಯಾವ ಥರ ಇಲ್ಲಿ ಭೂಮಿ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಭೂಮಿಲಿರೋ ಈ ವೈಬ್ರೇಷನು, ಈ 9 ಗ್ರಹಗಳು ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸಿಂಪಲಾಗಿ ಕೇಳಿಸ್ಕೊಂಬಿಡು. ಸಿಂಪಲ್ಲು ಏನಲ್ಲ, ಅದೇ ನಮ್ಮ ಬ್ರಹ್ಮವಿದ್ಯೆನೇ ಅಲ್ಲ. ಇಲ್ಲಿ ಯಾರು ಬ್ರಹ್ಮವಿದ್ಯೆ ಅಂದ್ಬಿಟ್ಟು ಯಾರು ಹೆದರಕ್ಕೆ ಹೋಗ್ಬೇಡಿ. ಇದೆಲ್ಲ ಸಿಂಪಲ್ಲು. ಏನು ಅಂದರೆ, ಈಗ ಈ ಭೂಮಿಲಿ ನೀನು ಇದ್ಕೊಂಡು ಯಾರಿಗಾರು ಸುಳ್ಳು ಹೇಳಿ ಮೋಸ ಮಾಡಿ ಏನಾರು ಒಂದು ಮಾಡಿ ಕೊಳೆನೋ ಇದು ರೇಪೋ ಗೀಪೋ ಏನೋ ಒಂದು ಮಾಡಿ ತಪ್ಪುಗಳು ಮನುಷ್ಯನೇ ಮಾಡ್ತಾ ಇರೋದು ಮಾಡಿ ಅದಕ್ಕೆಲ್ಲ ಇಲ್ಲೇ ಅನುಭವಿಸ್ತೀಯ. ಈಗ ಯಾರಿಗಾರು ಹೊಡೆದೆ ಅನ್ಕೋ, ಅವನೇನು ಇನ್ನೊಬ್ಬ ಯಾವನೋ ಎಲ್ಲಿಂದನೋ ಬಂದು ನಿನಗೆ ಹೊಡಿತಾನೆ. ಯಾವನಾರು ಉಗ್ದೆ ಒಬ್ಬನ ಕೀಳಾಗಿ ನೋಡಿದೆ ಅನ್ಕೋ, ಇನ್ನೊಬ್ಬ ಮನಸ್ಸು ನೋವು ಮಾಡಿದೆ ಅನ್ಕೋ, ನಿನಗೆ ಇನ್ನೊಬ್ಬ ಎಲ್ಲಿಂದನೋ ಬಂದು ಮಾಡ್ತಾನೆ. ಇವಾಗ ಮಾಡಿಲ್ಲ ಅಂದ್ರೆ ಸತ್ತಿ ಇನ್ನೊಂದು ಕಡೆ ಎಲ್ಲಾದ್ರೂ ಹೋದರೆ ಇದೇ ವೈಬ್ರೇಷನ್ ಫಾಲೋ ಅಪ್ ಆಗಿ ನಿನಗೆ ಅಲ್ಲಿ ಕೊಡುತ್ತೆ, ಯಾರ ಮುಖಾಂತರನೋ ಕೊಡುತ್ತೆ. ಹೆಂಗೋ ಹಿಂಗೋ ಇಲ್ಲಿ ನಿನಗೆ ಪರಿಹಾರ ಸಿಗುತ್ತೆ. ಒಟ್ಟಿನಲ್ಲಿ ಅನುಭವಿಸ್ಬೇಕು. ನೀನು ಒಂದು ಮಾಡಿರ್ತೀಯ, ಒಂದು ನೋವು ಕೊಟ್ಟಿರ್ತೀಯ, ಆದರೆ ನೀನು ಇನ್ನೊಂದು ಜನ್ಮದಲ್ಲಿ ಅದು 10 ಆಗಿ ಕನ್ವರ್ಟ್ ಆಗಿ ಬರುತ್ತೆ. ಯಾಕಂದರೆ ಭಗವಂತನಿಗೆ ಪ್ಲಸ್ ಮಾಡೋಕ್ಕೆ ಗೊತ್ತು ಅಷ್ಟೇ, ಮೈನಸ್ ಮಾಡೋಕ್ಕೆ ಗೊತ್ತಿಲ್ಲ. ಈಗ ನೀನು ಒಂದು ಮಾಡಿದ ತಕ್ಷಣ ಅದು ಪ್ಲಸ್ ಆಗಿ ಹೋಗುತ್ತೆ. ನೀನು ಒಂದೇ ಒಂದು ಸಲ ಹೊಡೆದಿದ್ದು ಒಂದು ಕಪ್ಪಲಿಗೆ ಅನ್ಬೋದು, ಬಟ್ ಅಲ್ಲಿ ನಿನಗೆ 40, 50, 60 ಒದೆಗಳು ಬೀಳುತ್ತೆ, ಅರ್ಥ ಆಯ್ತಾ? ಅದು ಪ್ಲಸ್ಸಾಗಿ ಹೋಗುತ್ತೆ. ನಾನು ಅದಕ್ಕೆ ಆದರೂ ನೀನು ಅನುಭವಿಸಿ ಅದನ್ನು ತೀರಿಸ್ಬೋದು. ಆದರೆ ಈ ಸ್ಪಿರಿಚುವಲು ಭಗವಂತನ ಬಗ್ಗೆ ಎನ್ಲೈಟ್ಮೆಂಟು ಏನೋ ವಿಸ್ಡಮ್ ಅಂತೆಲ್ಲ ಅಂತಾರಲ್ಲ, ಸ್ಪಿರಿಚುವಲ್ ಆಧ್ಯಾತ್ಮಿಕತೆ, ಈ ವಿಷಯದಲ್ಲಿ ನೀನು ಸುಳ್ಳೇಲಿ ಇನ್ನೊಬ್ಬನ ಮೋಸ ಮಾಡೋದು, ಇನ್ನೊಬ್ಬನಿಗೆ ಅವನ ದಾರಿ ತಪ್ಪಿಸೋದೆಲ್ಲ ಮಾಡಿದ್ರೆ, ನಾನು ಹೇಳ್ತಾ ಇದ್ದೀನಿ ನೋಡು, ನಿನಗೆ ಯಾವುದೇ ಕಾರಣಕ್ಕೂ ಯಾವ ಬ್ರಹ್ಮಾಂಡಕ್ಕೆ ಹೋದ್ರೂ ನಿನಗೆ ಮುಕ್ತಿ ಸಿಗೋಲ್ಲ, ಮೋಕ್ಷ ಸಿಗೋಲ್ಲ. ನಿನ್ನ ಜನ್ಮ ನೀನು ಎಂಥ ಜನ್ಮ ಹತ್ತಿದ್ರೂ ಮತ್ತೆ ನಿನ್ನ ಜನನ ಅಂದ್ರೂ ನಿನ್ನ ಥರ ಆ ಥರ ನೀನು
ತುಂಬ ಕಟ್ಟಿ ನಮ್ಮ ಬಾಯಲ್ಲಿ ಬರೋ ಆ ಥರ ಪದಗಳಿಲ್ಲ. ಈಗ ನಾವೆಲ್ಲ ಇದೆಲ್ಲ ಒಂದು ಪದಗಳು ನಾವಲ್ವ ಸೃಷ್ಟಿ ಮಾಡಿದ್ದು, ಅದಕ್ಕೆ ಪದ ಇಲ್ಲ ಅಂತೀನಿ ನಾನು. ಆ ಥರ ಅನುಭವಿಸ್ತೀಯ. ಅದಕ್ಕೆ ನಿನಗೆ ಎಲ್ಲೂ ನಿನಗೆ ವಿಮುಕ್ತಿನೇ ಇಲ್ಲ. ನೀನು ಈ ಥರ ಈ ಸ್ಪಿರಿಚುವಲೆಲ್ಲ ಮೋಸ ಮಾಡಿಕೊಂಡು ಸುಳ್ಳು ಹೇಳ್ಕೊಂಡು ಗೊತ್ತಿಲ್ಲದಿರೋದೆಲ್ಲ ಗೊತ್ತು ಅನ್ನೋದು, ಏನೇನೋ ತಪ್ಪಾಗಿ ಒಬ್ಬಂಗೆ ಹೇಳ್ಕೊಟ್ಟು ಅವನ ತಲೆಗೆ ತುಂಬಿಸೋದು, ಈ ಥರ ಎಲ್ಲ ನೀನು ಏನಾದ್ರು ಮಾಡ್ತಾ ಇದ್ದರೆ, ಈ ಡೋಂಗಿ ಬಾಬಾಗಳು ಯಾರ್ಯಾರು ಏನೇನೋ ಮಾಡ್ತಾ ಇದ್ದೀರಾ, ನಿಲ್ಲಿಸ್ಬಿಡಿ. ಅವ್ರಿಗೆ ಹೇಳ್ಬಿಡಿ, ನೀವು ಇನ್ನೂ ಒಂದು ಚಾನ್ಸ್ ಈ ಜನರಲ್ಲಿ ಏನೋ ಇದ್ದೀರಾ ಅನಿಸುತ್ತೆ. ಇರೋರಿಗೆ ಯಾರು ಕಿವಿಗೆ ಇದು ಹೋದರೆ ಅಲ್ಲೇ ನಿಂತ್ಕೊಂಡು ಹೇಳ್ಬಿಡಿ, ದಯವಿಟ್ಟು ನನಗೆ ಇಂಥಂತೆ ಗೊತ್ತು, ಇದೆಲ್ಲ ಗೊತ್ತಿಲ್ಲ, ನಾನೇ ಏನೋ ಒಂದು ಖುಷಿಲಿ ಮಾಡಿಬಿಟ್ಟೆ, ಹೇಳ್ಬಿಟ್ಟೆ, ಇದೆಲ್ಲ ಇದಕ್ಕೆ ಬರಲ್ಲ, ನನಗೇನು ಗೊತ್ತಿಲ್ಲ, ನಾನು ಆ ಬುಕ್ಕು ಈ ಬುಕ್ಕು ಓದಿ ಏನೋ ಒಂದು ಮಾಡಿ ಏನೋ ಮಾಡೋಕ್ಕೆ ಬಂದೆ, ಏನೋ ಆಯಿತು ಅಂದ್ಬಿಟ್ಟು ಅಲ್ಲೇ ಜನದ ಮುಂದೆ ಕೇಳ್ಕೊಂಬಿಡಿ ಕ್ಷಮಾಪಣೆ. ಇಲ್ಲ ಏನೋ ಒಂದು ಅವ್ರಿಗೆ ಹೇಳಿ, ಇನ್ನು ಬಾಬಾ ನಿನ್ನೆ ನಂಬ್ಕೊಂಡು ಎಷ್ಟೋ ಜನ ಏನೇನೋ ಅಂದ್ಕೊಂಡು ಏನೋ ತೋರಿಸ್ತಾರೆ ದಾರಿ ಅಂತ ಇರುತ್ತೆ, ನಿನಗೇನು ಗೊತ್ತಿಲ್ಲ ಅಂತ ನಿನಗೆ ಗೊತ್ತಿರುತ್ತೆ, ಆಯಿತಾ. ನಿನ್ನ ಆಪೋಸಿಟಲ್ಲಿರೋರು ಆ ಭಕ್ತರಿಗೆ, ನಿನ್ನನ್ನು ನಂಬಿ ಬಂದಿರೋ ಅವರಿಗೆಲ್ಲ ಏನು ಗೊತ್ತಿರಲ್ಲ. ನೀನು ಹಿಂಗೆ ಹೇಳ್ಕೊಂಡ್ರೆ ಅಟ್ಲೀಸ್ಟು ಈ ಕರ್ಮದಿಂದಾದರೂ ಈ ಪಾಪದಿಂದಾದರೂ ನೀನು ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸಸ್ ಇದೆ. ಇಲ್ಲ ನನಗೆ ಚೆನ್ನಾಗಿದೆ, ಸುಖವಾಗಿದೆ, ಸೂಪರಾಗಿದೆ, ಇರೋ ಗಂಟೆ ಇದ್ಬಿಡ್ತೀನಿ, ಏನಾಗ್ಬಿಡುತ್ತೆ, ಅಯ್ಯೋ ಏನು ಹಿಂಗೆ ಹೇಳ್ತಾನೆ, ಏನು ಆಗಲ್ಲ ಅಂದ್ಕೊಂಡಿದ್ರೆ ನಾನು ಹೇಳಲ್ಲ. ನಾವೆಲ್ಲ ಸಿಕ್ಕಾಪಟ್ಟೆ ಜನ ನೋಡ್ಬಿಟ್ಟು ಭಯಂಕರವಾಗಿ, ನಾನು ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಅದೆಲ್ಲ ಅಷ್ಟು ಅಸಹ್ಯವಾಗಿ ಲೈಫು ಲೀಡ್ ಮಾಡ್ತಾಯಿದ್ದಾರೆ ಅವರು. ಒಂದು ಕ್ರಿಮಿಗಳಿಗಿಂತ ಕೀಳಾಗಿ ಹೆಂಗೆ ಅವರೇ ಅಂದರೆ ನಿನಗೆ ಗೊತ್ತಿಲ್ಲ. ಅದಕ್ಕೆ ನಿನಗೆ ಮುಕ್ತಿನೂ ಸಿಗೋಲ್ಲ, ಮೋಕ್ಷನೂ ಸಿಗೋಲ್ಲ, ನಿನಗೆ ಅದನ್ನು ಶಾಪ ವಿಮೋಚನೆ ಅನ್ನೋದು ಸಿಗಲ್ಲ. ಇಡೀ ಎಲ್ಲ ಗುರುಕುಲಗಳು, ಮಹಾ ಆದಿ ಗುರುಗಳೆಲ್ಲ ನಿಮಗೆಲ್ಲ ಶಾಪ ಆಗ್ತಾಯಿರ್ತಾರೆ. ನೀವು ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಎಲ್ಲರಿಗೂ ಸುಳ್ಳು ಹೇಳ್ಕೊಂಡು ಜನಗಳಿಗೆ ಈ ವಿಷಯದಲ್ಲೆಲ್ಲ ನಂಬಿಸಿ ಇದು ಮಾಡ್ತಾಯಿದ್ರೆ, ಅಲ್ಲಿ ಆದಿ ಗುರುಗಳು, ಮಹಾಗುರು ಪವರ್ಫುಲ್ಲು, ಅವರೆಲ್ಲ ಶಾಪ ಆಗ್ತಾಯಿರ್ತಾರೆ. ಅದನ್ನು ಒಂದು ಅನುಭವಿಸ್ತೀರಾ. ಬಟ್ ಇದೆಲ್ಲ ಏನು ಅಂದರೆ, ಇದು ಒಂದು ಅಲ್ಲಿಂದ ಇಲ್ಲಿಂದ ಬರೋ ಗಂಟ ಇದು ನೀನು ಮಾಡಬೇಕು, ಈ ಥರ ಎಲ್ಲ ಇವರೆಲ್ಲ ಬಂದು ನಿನ್ನನ್ನು ನಂಬಬೇಕು ಅನ್ನೋದೆಲ್ಲ ಇದೆ. ಅದಕ್ಕೆ ನಾವು ಸೆಂಟ್ರಲ್ ಬಂದು ಸ್ವಲ್ಪ ಹೇಳ್ಕೊಂಡು ಅದನ್ನೆಲ್ಲ ಅಟ್ಲೀಸ್ಟು ನೀನಾದರೂ ಸ್ವಲ್ಪ ಅರ್ಥ ಮಾಡಿಕೊಂಡು ಒರಿಜಿನಲ್ ಯಾರು ಗುರುಗಳಿದ್ದಾರೋ ಅವ್ರನ್ನ ಹುಡುಕಿ, ಇಲ್ಲ ಅವರು ನಿನ್ನ ಕಡೆ ನೀನು ಇದನ್ನೆಲ್ಲ ದುರಹಂಕಾರ, ಅಹಂಕಾರ, ಇದು ಆ ಭ್ರಮೇಲೆಲ್ಲ ಬಿಟ್ಟರೆ ಅವರಾಗೆ ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಕಣ್ಣಿಗೆ ಕಾಣಿಸ್ಕೋತಾರೆ. ನೀನೇ ಯಾವುದೋ ಒಂದು ಲೋಕದಲ್ಲೆಲ್ಲ ಇದ್ದರೆ ಅವರು ನಿಮ್ಮ ಪಕ್ಕದಲ್ಲಿದ್ದರೂ ನಿಮಗೆ ಗೊತ್ತಾಗಲ್ಲ. ಅರ್ಥ ಆಯ್ತಾ? ನಿಮ್ಮ ಸುತ್ತಮುತ್ತನೇ ಇರ್ತಾರೆ. ನೀನು ಕಾನ್ಸ್ಟೆಂಟ್ ಮೈಂಡಲ್ಲಿ ನೀನು ಹುಡುಕ್ತಾ ಇದ್ದರೆ, ನೀನು ಪರ್ಫೆಕ್ಟಾಗಿ ನಿನ್ನನ್ನು ಹುಡುಕ್ಬೇಡಪ್ಪ. ನಾನು ಅದು ತಪ್ಪಾಗಿ ಹೇಳ್ತಾ ಇದ್ದೀನಿ, ಹುಡುಕ್ಬೇಡ, ನಿನ್ನಲ್ಲಿ ಹುಡುಕು. ನೀನು ಎಲ್ಲೋ ಪ್ರಪಂಚಕ್ಕೆ ಹೋಗೆಲ್ಲ ಎಲ್ಲರೂ ಹುಡುಕ್ಬೇಡಪ್ಪ. ಆಮೇಲೆ ಇದೊಂದು ಮಾತಾಡ್ತಾ ಎಲ್ಲೂ ಯಾವುದು ಕಾಡು ಮೇಡು ಬೆಟ್ಟ ಗುಟ್ಟಕ್ಕೆಲ್ಲ ಎಲ್ಲಿ ಭಗವಂತ ಅಂತೆಲ್ಲ ಹುಡುಕಕ್ಕೆ ಹೋಗ್ಬೇಡ. ಕಾಶಿ ರಾಮೇಶ್ವರಕ್ಕೆಲ್ಲ ಹೋಗಿಲ್ಲ ಹುಡುಕ್ಬೇಡ. ಕೇದಾರನಾಥ ಅಲ್ಲಿ ಹಿಮಾಲಯ ಅಲ್ಲೆಲ್ಲ ಏನಾದ್ರು ಬಾಬಾ ಕೂತಿದ್ದಾನೆ ಅಂತೆಲ್ಲ ಹುಡುಕ್ಬೇಡ. ಎಲ್ಲೂ ಹುಡುಕ್ಬೇಡ, ನಿನ್ನೊಳಗಡೆ ಹುಡುಕು. ಒಳಗೆ ಶಿವ ಇದ್ದಾನೆ, ಸರಿನಾ? ಅದು ಹೆಂಗೆ ಹುಡುಕೋದು ಅಂದರೆ ಅದೆಲ್ಲ ನಾನು ಒಂದು ನಿಧಾನಕ್ಕೆ ಹೇಳ್ತೀನಿ, ಆಯಿತಾ? ಅದೊಂದು ಸಮಯ ಸಂದರ್ಭ ಎಲ್ಲ ಬರಬೇಕು. ಅದು ಏನು, ಎತ್ತ, ಯಾಕೆ, ಏನು, ಇದೆಲ್ಲ ಪ್ರಶ್ನೆ ನೀನು ಕೇಳ್ತಾ ನೀನು ಸ್ವಲ್ಪ ಸಮಾಧಾನ ಮಾಡಿಕೊಂಡು, ನೀನೇ ನೋಡಿಕೊಂಡು, ನಿನ್ನ ಕಣ್ಣು ನೀನೇ ನೋಡಿಕೊಂಡು, ನಿನ್ನ ಬಾಯಿ ನೀನೇ ನೋಡಿಕೊಂಡು, ನೀನು ಒಂದೊಂದು ತುತ್ತು ತಿಂದ್ರೂ ನೀನು ಅದನ್ನು ಪರಿಪೂರ್ಣತೆಯಾಗಿ ಸ್ವಸ್ಥತೆ ತೃಪ್ತಿಯಿಂದ ತಿಂದು, ನಿನ್ನ ದೇಹ ಕೈ ಕಾಲೆಲ್ಲ ನೀನು ನೋಡಿಕೊಂಡು ಹೆಂಗಿದೆ ಅಂತೆಲ್ಲ ನೋಡಿಕೊಂಡು ನೀನೇ ಒಳಗೆ ಗ್ರಹಿಸ್ಕೊಂಡು ಆಗ ಥಾಟು ನಿನ್ನ ಒಳಗಡೆ ಕಮ್ಮಿ ಆಗ್ತಾ ಬರುತ್ತೆ. ನೀನು ಈಚೆ ನೋಡ್ತಾ ಇದೆಯಲ್ಲ, ಈಗ ಎಲ್ಲ ಕಾರು ಪೂರು ಮನೆ ಹುಡುಗಿ ಚೆನ್ನಾಗವಳೆ, ಇವಳು ಚೆನ್ನಾಗವಳೆ, ಹಿಂಗೆ ನೋಡ್ತೀಯಲ್ಲ, ಅದನ್ನು ಕಮ್ಮಿ ಮಾಡಿ ಹಿಂಗೆ ನೋಡು. ಒಳಗೆ ಹಿಂಗೆ ನೋಡೋದನ್ನು ಕಮ್ಮಿ ಮಾಡಿ ಹಿಂಗೆ ನೋಡೋಕಲ್ಲಿ ಆಮೇಲೆ ಗುರುಗಳ ದರ್ಶನಗಳಾಗುತ್ತೆ. ಅವರು ನಿಮ್ಗೆ ಕೊಡಬೇಕಾದ್ರೆಲ್ಲ ಕೊಡ್ತಾರೆ, ಹೇಳ್ಬೇಕಾಗಿರೋದೆಲ್ಲ ಹೇಳ್ತಾರೆ, ಅವರು ನಿಮ್ಮ ಕೈ ಹಿಡಿತಾರೆ. ಸರಿನಾ? ಇದೆ.